ಸಂಜೆ 6:40. ಪಪ್ಪನೂ ಬರ್ಬೇಕಿತ್ತಲ್ಲ. ಪಪ್ಪಂಗೂ ಬಟ್ಟೆ ಎಲ್ಲ ತಗೊಟ್ಟಿದ್ದೆ, ಅವರು ರೆಡಿ ಇದ್ರು ಬರೋಕ್ಕೆ. ಅವ್ರಿಗೂ ಖುಷಿ ಇತ್ತು ಇಲ್ಲಿ ಎಲ್ಲರ ಜೊತೆಲೂ ಜೋಕ್ಸ್ ಮಾಡ್ಕೊಂಡು ಮಾತಾಡ್ಕೊಂಡು ಬರಬೇಕು ಅಂತ. ನಾ ಹೇಳ್ದೆ ಅವನಿಗೆ, ನಮ್ಮ ಅಪ್ಪ ಎಲ್ಲ ಸ್ಟ್ರೈಟ್ ಫಾರ್ವರ್ಡ್, ಏನೇ ಇದ್ರು ಡೈರೆಕ್ಟ್ ಆಗಿ ಹೇಳ್ಬಿಡ್ತಾರೆ. ಅದೆಲ್ಲ ಬಂತ. ನಾನು ಎಲ್ಲಿ ಜೊತೆ 3 ದಿವಸದಿಂದ ಬರೀ ಅದೇ. ನಾ ಅದು ಹೇಳ್ತಾ ನಿಮ್ಮ ಅಪ್ಪ ಅಮ್ಮ ಬರ್ತಾರೆ, ನಿಮ್ಮ ಅಪ್ಪ ಬಂದ್ರೆ ನಾನು ಹೊತ್ಕೊಬೇಕು. ಬರೀ ಅದೇ ಎಲ್ಲ ಕಡೆನೂ. ಇದು ನೀನೇ ಹ್ಯಾಂಡಲ್ ಮಾಡ್ತಿದ್ಯಾ? ಎಲ್ಲ ನಾನೇ ಮಾಡ್ತಾ ಇದ್ದೀನಿ. ಸೋಷಿಯಲ್ ಮೀಡಿಯಾ ಏನು ಬೇರೆ ಯಾರೂ ಕೊಟ್ಟಿಲ್ಲ, ಯಾರು ಕೊಟ್ಟಿಲ್ಲ. 1 ವೀಕ್ ಅಷ್ಟೇ, ಆಮೇಲೆ ಸ್ಟಾಪ್ ಮಾಡಿ ಎಲ್ಲ ನಾನೇ ಮಾಡ್ತೀನಿ. ಎಲ್ಲ ಚೆನ್ನಾಗಿ ಹೋಗ್ತಿದೆ, ಏನೋ ತಲೆಗೆ ಹಚ್ಕೊಳಂಗಿಲ್ಲ. ಇವಾಗ ಸುದೀಪ್ ಸರ್ ವೀಕೆಂಡಲ್ಲಿ ಕೇಳಿದ್ರಲ್ಲ ಒಂದು ಕ್ವಶನ್ನು, ನಿಮಗೆ ಫ್ರೀ ಪ್ರಾಡಕ್ಟ್ ಅಂತಿದ್ರು, ಇವತ್ತು ನೀವು ಕ್ಯಾಪ್ಟನ್ನು, ಏನು ಹೇಳಬೇಕು ಅಂತಂದಾಗ ನಾ ಹೇಳಿದ್ದು ಸರ್ ಕನ್ವಿನ್ಸ್ ಆಗಲಿಲ್ಲ, ಗಿಲ್ಲಿ ಹೇಳಿದ್ದು ಕನ್ವಿನ್ಸ್ ಆಗಲಿಲ್ಲ, ಏನು ಹೇಳಬೇಕಾಗಿತ್ತು ಅಂತ ಅನಿಸ್ತು ನಿಮಗೆ? ಅಂದರೆ ಗಿಲ್ಲಿಗೂ ಕೇಳಿದ್ರು ಏನು ಅಂತನಾ? ಇದು ಬಿಗ್ ಬಾಸ್. ಮನೆಯ ಸದಸ್ಯರಿಗೆ ಹಾಗೂ ಆಗಮಿಸಿರುವ ಅತಿಥಿಗಳಿಗೆ ಒಂದು ಪ್ರಮುಖ ಸೂಚನೆ. ಹೊರ ಜಗತ್ತಿನ ಯಾವುದೇ ವಿಚಾರಗಳನ್ನಾಗಲಿ, ಬಿಗ್ ಬಾಸ್ ಮನೆಗೆ ಸಂಬಂಧಪಟ್ಟ ಹೊರ ಜಗತ್ತಿನ ಅಭಿಪ್ರಾಯಗಳಾಗಲಿ, ಆಟದ ಮೇಲೆ ಸದಸ್ಯರ ಮೇಲೆ ಪರಿಣಾಮ ಬೀರಬಲ್ಲ ಯಾವುದೇ ಮಾಹಿತಿಯನ್ನಾಗಲಿ ಇಲ್ಲಿ ಕೇಳುವುದು ಹಾಗೂ ಹೇಳುವುದು ಬಿಗ್ ಬಾಸ್ ಮನೆಯ ಮೂಲ ನಿಯಮದ ಉಲ್ಲಂಘನೆಯಾಗುತ್ತದೆ. ಇದು ಬಿಗ್ ಬಾಸ್ ನೀಡುತ್ತಿರುವ ಮೊದಲ ಹಾಗೂ ಕಡೆಯ ಎಚ್ಚರಿಕೆ ಎಂದು ಭಾವಿಸಿ. ನಾನೇನು ಫ್ಯಾಮಿಲಿ ಬಗ್ಗೆ ಮಾತಾಡ್ತಿರೋದು, ನಾನು ಕೂತ್ಕೋ. ನಾವು ಕುರಿ ಬಗ್ಗೆ ಮಾತಾಡ್ತಾ ಇದ್ವಲ್ಲ. ನಮಗೆ ನೋಡೋರ್ಗು ನೀನ್ ಟಾಸ್ಕ್ ಆಡ್ತಾ ಇಲ್ಲ ಅಂತ ಏನ್ ಕಾಣಿಸ್ತಾ ಇಲ್ಲ, ನಿನ್ನ ಎಫರ್ಟ್ಸ್ ನೀನ್ ಎಷ್ಟಾಗ್ತಿದ್ಯಾ ಕಾಣಿಸ್ತಿದೆ. ತಲೆ ಕೆಡ್ಸ್ಕೊಬೇಡ. ಇವಾಗ ಹೇಳ್ತಿರ್ತೀನಲ್ವಾ, ಗಿಲ್ಲಿಯಿಂದ ಕಾವ್ಯ ಅಂತ ಹೇಳ್ಸ್ಕೊಳಕ್ ಇಷ್ಟ ಇಲ್ಲ ಸರ್ ಅಂದಾಗ ಅವ್ರು ಹೇಳಿದ್ರು, ಸುದೀಪ್ ಸರ್, ಗಿಲ್ಲಿ ಅವಳ ಆಟ ಅವಳು ಆಡಕ್ ಬಿಡು ಅಂತಂದಾಗ, ಮತ್ತೆ ಕರೆದಾಗ ನಾನು ಹೋದ್ರೆ ಇವಳ ಅದನ್ನ ಇದು ಮಾಡ್ತಿದ್ದಾಳೆ ಅಂತ ಆಗುತ್ತೆ. ಸರಿ, ಈಗ ಫಸ್ಟ್ ಇನ್ನು ಒಂದು ತಿಂಗಳು, ಈಗ ಗಿಲ್ಲಿಯಿಂದ ಕಾವ್ಯ ಅಂತ ಯಾರು ಅಂತ ಇರೋದು? ಇರಿ 1 ನಿಮಿಷ, ಯಾರು ಅಂತ ಇರೋದು? ಇಲ್ಲಿರೋರೆ. ನೀನು ಆಮೇಲೆ ಇಲ್ಲಿರೋರು ಹೊರಗಡೆಯಿಂದ ಬಂದಾಗ ಧನು ಆರ್ಡ್ರಲ್ಲಿ ನಿಲ್ಲಿಸ್ತಾ, ನನ್ನನ್ನು ಫಸ್ಟ್ ಪ್ಲೇಸಲ್ಲಿ ನಿಲ್ಲಿಸ್ತಾ, ಆವಾಗ ಅವ್ರು ಬೇರೆಯವ್ರು ಬಂದ್ಬಿಟ್ಟು ನನ್ನನ್ನು ಮತ್ತೆ ಸ್ವ್ಯಾಪ್ ಮಾಡಿದ್ರು. ಅವಾಗ ನಾನು ಕೇಳಿದೆ, ಇಲ್ಲಿರೋರು ಗಿಲ್ಲಿದು ಅದೇನೋ ಹೇಳ್ದೆ. ನಾನಂದ್ರೆ ಇಲ್ಲಿರೋರು ಒಪಿನಿಯನ್ ಯಾಕೆ ತಗೋತಿದ್ದೀರಾ, ನೀವೇನು ನೋಡ್ಕೊಂಡ್ ಬಂದಿದ್ದೀರಾ ಅದನ್ನ ಅಂದ್ರೆ ನಾವು ಅದನ್ನೇ ನೋಡಿರೋದು, ಗಿಲ್ಲಿ ಬಿಟ್ಟು ಏನು ಕಾಣಿಸಿಲ್ಲ. ನೀವು ರಜತದ್ದು ಬಿಡು, ಎಲ್ಲರೂ ಮನೆಯವ್ರದ್ದು ಬಿಡು, ನಿನ್ಗೆ ಏನು ಅನಿಸ್ತಿದೆ? ಇವಾಗ ಗಿಲ್ಲಿಯಿಂದ ಕಾವ್ಯ ಅಂತ ಹೇಳ್ತಿದ್ರಲ್ಲ, ನಿನ್ಗೆ ಏನು ಅನಿಸ್ತಿದೆ ಅದ್ರ ಬಗ್ಗೆ? ನನಗೆ ಹಂಗೆ ಅನಿಸ್ತಿಲ್ಲ. ಮತ್ತೆ ಏನಕ್ಕೆ ತಲೆ ಕೆಡ್ಸ್ಕೊತಾ ಇದೆಯಾ? ನೀನೇ ಆ ವಿಷಯದಲ್ಲಿ ನೀನು ನಿಜ ಮೈಂಡ್ ಹಾಳು ಮಾಡ್ಕೊಂಡಿದ್ಯಾ. ಆ ಥರ ಏನೂ ಇಲ್ಲ. ಫಸ್ಟ್ ಆಫ್ ಆಲ್ ಇವಾಗ ನಮಗೆ ನೋಡೋರಿಗೆ ನಿಂದು ಗಿಲ್ಲಿದು ಫ್ರೆಂಡ್ಶಿಪ್ಪು ನೆಕ್ಸ್ಟ್ ಲೆವೆಲ್. ನಂಗೆ ಅದನ್ನ ಹೇಳ್ತಿಲ್ಲ ಕರ್ತಿ, ನನ್ನನ್ನು ಪೇರ್ ಮಾಡಿ ರೇಗ್ಸೋದು ನಂಗೆ ಮ್ಯಾಟ್ರ್ ಆಗ್ತಿಲ್ಲ. ನಾನು ಅವನ ಹತ್ರ ಏನೇನು ಬೇಕೋ ಅದನ್ನೆಲ್ಲ ಮಾತಾಡ್ಕೊಂಡು ನಾನು ಕ್ಲಾರಿಟಿ ತೊಗೊಂಡು ನಾನು ಕ್ಲಿಯರ್ ಅಬೌಟ್ ಇಟ್. ನೀನು ಆ ವಿಷಯಕ್ಕೆ ನಾಮಿನೇಷನಲ್ಲಿ ಅವನ ಹೆಸರು ತಗೋತಿ. ಯಾಕೆ? ಓಕೆ, ಅಟ್ಲೀಸ್ಟ್ ಈಗಾದರೂ ಅವನು ಅದನ್ನ ಸೀರಿಯಸ್ ಆಗಿ ತಗೋತಾನೆ ಅಂತ. ಈಗ ತಗೊಂಡು ಅವನು ಒಬ್ರನ್ನ ಕೆಳಗಿಟ್ಟು ಮಾತಾಡೋದು ಪರ್ಸ್ನಾಲಿಟಿ ಗೇಮ್ ಆಗಿರೋದ್ರಿಂದ ಅವ್ನು ಇಂಟೆನ್ಷನಲಿ ಮಾಡಲ್ಲ, ಫ್ಲೋ ಅಲ್ಲಿ ಹೇಳ್ಬಿಡ್ತಾನೆ. ಸೊ ಆ ಫ್ಲೋನ ಕಟ್ ಮಾಡ್ಕೊಳ್ಳೋಕ್ಕೆ ಅಥವಾ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ನಾಮಿನೇಷನ್ ಮಾಡಿದಾಗ ಅಟ್ಲೀಸ್ಟ್ ಆ ಸೀರಿಯಸ್ನೆಸ್ ಬರುತ್ತೆ ಅಂತ ಮಾಡಿದ್ದು ನಾನು. ಬಟ್ ನಿನಗೆ ಹಂಗೆ ಕೊಟ್ರೆ ಆಗಿದೆ, ಹೊರಗಡೆ ಹಂಗೆ ಕೊಟ್ರೆ ಅಣ್ಣ ಅಂತ ಅನ್ನಕ್ಕೆ ಹೋಗ್ಬೇಡ, ಯಾವಾಗಲೂ ಫ್ರೆಂಡು. ಈಗ ಬಿಡು, ಈಗ ಅಂತೆಲ್ಲ ಸ್ಟಾರ್ಟಿಂಗ್ ಇತ್ತು. ಓಕೆ, ನೀನು ಅವ್ನು ರೇಗಿಸ್ತಾ ಇದ್ದ, ನೀನು ಮಾಮೂಲಿ ಅಣ್ಣ ಅಂತ ಇದೆ ಬಿಡು. ಈಗ ಇಬ್ಬರು ಒಂದು ಒಳ್ಳೆ ಫ್ರೆಂಡ್ಸು. ಈಗ ಅವನು ಅದನ್ನು ಸೀರಿಯಸ್ ಆಗಿ ತಗೊಳ್ಳಲ್ಲ ಬಿಡು. ನೀನು ಅಣ್ಣ ಅಂದ್ರೂ ಕಾಮಿಡಿಯಾಗೆ ತೊಗೊತಾನೆ. ನೀವೆಲ್ಲ ಕೂತ್ಕೊಂಡು ಮಾತಾಡಿದ್ದೀರ ಇಬ್ಬರು. ಬಟ್ ಬೇಡ ಬಿಡು, ಅದು ಏನಕ್ಕೆ? ಈಗ ಫ್ರೆಂಡ್ ಆಗಿದ್ದೀರಾ, ಫ್ರೆಂಡ್ ಆಗಿರಿ ಇಬ್ಬರು. ಏನು ಮಾತಾಡಿರೋದು ಅಲ್ಲಿ? ಅಂದರೆ ನಾನು ಅಣ್ಣ ಅಂತ ರೇಗಿಸ್ತೀನಿ, ನೀನು ನನ್ನ ರೇಗಿಸು, ನಾನು ಅಣ್ಣ ಅಂತೀನಿ, ಇಬ್ಬರು ತಮಾಷೆಗೆಲ್ಲ ಮಾಡೋದಂತ ಅಲ್ಲಿ ಮಾತಾಡಿದ್ದೀರಲ್ಲ. ಅದು ನಿಮ್ಮಿಬ್ರಿಗೆ ಮಧ್ಯನೇ ಇದೆ. ಅದೇನು ಸುಮ್ಮನೆ ತಮಾಷೆಗೆ ನೀನು ಅಣ್ಣ ಅಂದರೂ ತಮಾಷೆಗೆ ಅಂತ್ಯ, ಅವನು ರೇಗಿಸಿದ್ರೆ ನಿನ್ನ ತಮಾಷೆ ರೇಗಿಸ್ತಾನೆ ಅನ್ನೋದು ಅದೇನು ತಲೆ ಕೆಡ್ಸ್ಕೊಳಂಗಿಲ್ಲ. ಅದು ಬಿಟ್ಟು ಮಿಕ್ಕಿದೆಲ್ಲ ಪಕ್ಕ ಕಣಕ್ಕಾಗ ಆರಾಮಾಗಿ ಆಡ್ಕೊಂಡಿರೋ. ಈಗ ನಮಗೆಲ್ಲ ಏನಿರೋದು ಅಂದರೆ, ಇಷ್ಟು ದಿನ ನೀವಿಬ್ಬರು ಫ್ರೆಂಡ್ಶಿಪ್ಪು ಬ್ರೇಕ್ ಆಗದೇ ಬಂದಿದೆಯಲ್ಲ, ಅದು ನೆಕ್ಸ್ಟ್ ಲೆವೆಲ್. ಟಚ್ ಮಾಡು, ಅದೇನದು ಬ್ರೇಕ್ ಆಗಬಾರ್ದು ಅಂತನಾ? ರಾತ್ರಿ 7:05. ಅಮ್ಮ, ನಮ್ಮ ಅಪ್ಪ ನಮ್ಮಮ್ಮ ಆಲ್ರೆಡಿ ಮೀಟ್ ಆಗಿದ್ರೆ ಆಚೆ. ಅದೆಲ್ಲ ಹೇಳಂಗಿಲ್ಲ, ಪ್ರೋಟೋಕಾಲ್ ಬರ್ತದೆ ಈಗ. ಇದು ಬಿಗ್ ಬಾಸ್, ಎಲ್ಲ ವಿಚಾರಗಳನ್ನು ಹಂಚಿಕೊಳ್ಳುವಂತೆ. ನಾನು ಏನು ಮಾತಾಡ್ತಿದ್ರಿ? ಏನಿಲ್ಲ, ಫ್ಯಾಮಿಲಿ ಬಗ್ಗೆ ಕ್ಯಾಜುವಲ್ ಟಾಕ. ಮತ್ತು ಸೌಂಡ್ ಯಾಕೆ ಬರ್ತೀನಿ? ಅದು ಎವ್ರಿ ಡೇ ಎಷ್ಟೊತ್ತಿಗೆ ಬರ್ತಾ ಇದೆ? ಏನು ಮಾತಾಡೇ ಇಲ್ಲ. ಇಲ್ಲಿ ಏನೋ ಹೇಳಿರ್ಬೇಕು ಅನ್ಕೊಂಡ ನಾವು. ನಾವೇನಿಲ್ಲ, ಮಾಮೂಲಿ ಕ್ಯಾಜುವಲ್ ಟಾಕಪ್ಪ ನಮ್ಮದು. ಬಿಗ್ ಬಾಸ್ ಕೆಲ ಸಮಯದವರೆಗೆ ಹೊರ ಜಗತ್ತಿನ ಸಮಾಚಾರಗಳನ್ನು
ಮಾಹಿತಿಯನ್ನು ಈ ಮನೆಯಲ್ಲಿ ಚರ್ಚಿಸುವಂತಿಲ್ಲ, ಹಂಚಿಕೊಳ್ಳುವಂತಿಲ್ಲ. ಇದು ಈ ಮನೆಯ ಮೂಲ ನಿಯಮ. ಈ ವಿಚಾರ ನಿಮಗೆಲ್ಲರಿಗೂ ತಿಳಿದಿರುವಂಥದ್ದೇ, ಹೌದಲ್ವೇ? ಹೌದು ಬಿಗ್ ಬಾಸ್. ಅದೇ ವಿಚಾರವಾಗಿ ಒಂದು ಎಚ್ಚರಿಕೆಯನ್ನು ನೀಡಲಾಗಿತ್ತು. ಎಚ್ಚರಿಕೆ ನೀಡಿದ್ದರೂ ಮತ್ತೊಮ್ಮೆ ಅದೇ ತಪ್ಪನ್ನು ಪುನರಾವರ್ತಿಸಿದ್ದೀರಿ. ಈ ಮನೆಯ ಮೂಲ ನಿಯಮದ ಉಲ್ಲಂಘನೆಯಾಗಿದೆ. ಕಾರ್ತಿಕ್ ಹಾಗೂ ಸಾವಿತ್ರಿ, ನೀವಿಬ್ಬರು ಈ ಕೂಡಲೇ ಮುಖ್ಯ ದ್ವಾರದ ಮೂಲಕ ಮನೆಯಿಂದ ಹೊರಬರಬೇಕು. ಏನು ಹೇಳ್ದೆ ನೀನು? ಏನೂ ಹೇಳಿಲ್ಲ. ಮಾತಾಡಿಲ್ವಲ್ಲ. ಏನು ಮಾತಾಡೋದು? ಗೊತ್ತಿಲ್ಲ ನನಗೂ. ಬಿಗ್ ಬಾಸ್ ಸಾರಿ ಬಿಗ್ ಬಾಸ್, ಗೊತ್ತಾಗ್ತಿಲ್ಲ ಏನು ಅಂತ. ಬಿಗ್ ಬಾಸ್ ಸಾರಿ ಬಿಗ್ ಬಾಸ್, ಗೊತ್ತಾಗ್ತಿಲ್ಲ ಏನು ಮಾತಾಡಬೇಕಿತ್ತು ಅಂತ, ಏನು ಮಾತಾಡಿದ್ದಾರೆ ಅಂತ. ಬಿಗ್ ಬಾಸ್ ಏನು ಮಾತಾಡಬೇಡ್ದು ಅಂತ ಗೊತ್ತಾಗ್ತಾ ಇಲ್ಲ. ಸಾರಿ ಬಿಗ್ ಬಾಸ್, ಏನಾದ್ರು ಆ ಥರ ಮಾತಾಡಿದರೆ. ಕಾರ್ತಿಕ್, ಸಾವಿತ್ರಿ, ಬಿಗ್ ಬಾಸ್ ಈ ಕೂಡಲೇ ಮುಖ್ಯ ದ್ವಾರದ ಮೂಲಕ ಹೊರಬನ್ನಿ. ಅಳ್ಬೇಡ. ಸರಿ ಆಯ್ತು ಬಿಡು. ಇದ್ವಲ್ಲ ಇಷ್ಟ ತನಕ ಬಿಡು. ಬಟ್ ಏನು ಅಂತ ಗೊತ್ತಾಗ್ತಿಲ್ವ. ಏನು ಮಾತಾಡಿಲ್ಲ ನಾವು. ಸರಿ ಆಯ್ತು, ತಲೆ ಕೆಡ್ಸ್ಕೊಬೇಡ. ಆಡು ಸರಿ. ನಾವು ಹೇಗೆ ಆಡ್ತಿದ್ಯಾ? ಸರಿ ಹೇಗೆ ಆಡ್ತಿದ್ಯಾ ಹಾಗೆ ಆಡು ಅಷ್ಟೇ. ಸರಿ, ನಾ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಇಷ್ಟೊತ್ತವರೆಗೂ ಇದ್ವಲ್ಲ ಅಟ್ಲೀಸ್ಟು. ಅಳ್ಬಾರ್ದು ಸುನು. ಯಾಕೆ ಅಳ್ತೀಯ? ಇದ್ವಲ್ಲ ಇಷ್ಟ ತನಕ ಬಿಡು. ನಾವೇನು ಮಾತಾಡಿಲ್ಲ. ಇಷ್ಟ ಇಲ್ಲ. ಏನು ಮಾತಾಡಿಲ್ಲ ಬಿಡು. ಸರಿ ಬಾಯ್. ಈ ಥರ ಹೋಗ್ಬೇಕು ಇಷ್ಟ ಇಲ್ಲ. ಕಾವು ಅದೇನು ಆಗಿರಲ್ಲ, ಸಮಾಧಾನ ಮಾಡ್ಕೊ. ನಾವೇನು ಅಂದಿಲ್ವಲ್ಲ. ಆಗ್ತಿರಲ್ಲ ಫ್ಲೋಲ್ ಏನೋ ಮಾತಾಡ್ದಾಗ ಎಲ್ಲ ಚೆನ್ನಾಗಿ ಆಡಿಯಾ? ಚೆನ್ನಾಗಿ ಆಡ್ತಾ ಇದ್ದೀರಾ? ಬಾಯ್. ಚೆನ್ನಾಗಿ ಅಳ್ಬಾರ್ದು. ಕಾವು ಹಂಗೇನು ರಿಲ್ಯಾಕ್ಸ್ ಮಾಡು, ರಿಲ್ಯಾಕ್ಸ್ ಅಳ್ಬಾರ್ದು, ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ಎಲ್ಲ ಚೆನ್ನಾಗಿ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಕಾರ್ತಿಕ್. ಎಲ್ಲ ಚೆನ್ನಾಗಿ ಆಡ್ತಾ ಬಾಯ್. ಇದ್ದೀರಾ? ಲಾಟ್ಸ್ ಆಫ್ ಲವ್. ಬಾಯ್ ಕಾರ್ತಿಕ್. ಬಾಯ್. ಗೊತ್ತಿದ್ದಾಗಿರಲ್ಲ ಬಿಡು, ಸ್ಲಿಪ್ ಆಫ್ ದಿ ಟಂಗ್ ಇರಲ್ಲ ಅಷ್ಟೇ. ಬಿಡು 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 ಬಿಡು, ನಮ್ಗೆ ಅರ್ಥ ಆಗುತ್ತೆ ಬಿಡು. ಇಟ್ಸ್ ಓಕೆ, ರಿಲ್ಯಾಕ್ಸ್ ರಿಲ್ಯಾಕ್ಸ್. ರಾತ್ರಿ 7:20. ಬಿಗ್ ಬಾಸ್ ಯಾಕೆ ಮಾಡಿದ್ರಿ? ಸುಮ್ಮನೆ ಯಾಕೆ ಹೇಳ್ತಾರೆ? ಏನಾದ್ರು ಸರ್ಪ್ರೈಸ್ ಕೂಡ ಎಲ್ಲ ಮಾತಾಡಿಲ್ಲ ಅಂತ ಹೇಳ್ತಾ ಇಲ್ಲ. ಏನು ಯಾವ ಟಾಪಿಕ್ ಮಾತಾಡಿದಕ್ಕೆ ಹೊರಗಡೆ ಕಳ್ಸೋದ್ರು ಅಂತ. ಅಲ್ಲೇನು ಮಾತಾಡಿದ್ರು ಅಂತ ಏನೋ ಹೇಳಿದ್ರು. ಇಲ್ಲೇ ಅಲ್ವಾ, ನಾನು ಇಲ್ಲೇ ಕೂತಿದ್ನಲ್ಲ ನಿಮ್ಮ ಜೊತೆನೆ, ಅಲ್ಲಿಂದ ಈ ಕಡೆ ಬಂದಿದ್ದೆ ಅಷ್ಟೇ. ಅಂದರೆ ಏನೋ 2 ಸಲ ವಾರ್ನಿಂಗ್ ಆಯ್ತಲ್ಲ. ಹಾಂ, ಹೊರಗೆದು ವಿಷಯ ಅದಕ್ಕಿಂತ ಮುಂಚಿತವಾಗಿ ಮಾತಾಡಿ ಔಟ್ಸೈಡ್ ಎಂತ ಇಫೆಕ್ಟ್ ಆಗುತ್ತೆ, ಎಂತ ಆಗಿದೆ ಅದೇ ಕೂಡ ಮಾತಾಡಲಿಕ್ಕೆ ಇಲ್ಲ. ಇಲ್ಲ ಏನು ಹೇಳಿಲ್ಲ ಬಿಗ್ ಬಾಸ್ ಅವನು. ಪಾಪ ಕಾವ್ಯ ಇರೋ ಪಾಪ ಎಲ್ಲರೂ ಮುತ್ಕೊಬಿಟ್ರೆ ಅವಳಿಗೂ ಒಂಥರ ಇದು ಅನ್ಸುತ್ತೆ. ಫ್ರೀ ಆಗಿಬಿಟ್ಬಿಟ್ಟು ಆ್ಯಕ್ಚುಲಿ ಅಳೋರ್ನ ಬೇಗ ಇಮ್ಮಿಡಿಯೇಟಾಗಿ ಸಮಾಧಾನ ಮಾಡ್ಕೋಬಾರ್ದು. ಅವ್ರಿಗೆ ಇನ್ನೂ ಜಾಸ್ತಿ ಫೀಲ್ ಆಯ್ತದೆ, ಅಳು ಬತ್ತಾನೆ ಇರ್ತದೆ. ಸ್ವಲ್ಪ ಕೂಲ್ ಆಗಲಿ. ಊಟ ಬಾ, ಏನು ನೋಡೋಣ, ಏನು ಕಳಿಸ್ಯಾರ. ವೆಯ್ಟ್ ಮಾಡು. ಬಾ 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 ಬಾ. ಇಷ್ಟು ಬಾಕ್ಸ್ಗಳು ಕಳಿಸೋದೆ ಎತ್ಕೊ ಬರ್ತೀವಿ. ರಾತ್ರಿ 8:35. ಅಂದರೆ ಈಗ ಬಂದವನಲ್ಲ, ಅದು ನನಗೆ ಎಷ್ಟು ಸಂತೋಷ ಕೊಡ್ತಾ ಇದೆ ಅಂದರೆ ಹೇಳ್ಕೋಕಾಯ್ತಿಲ್ಲ, ಅಷ್ಟು ಸಂತೋಷ ಕೊಡ್ತಾ ಇದೆ. ಅವತ್ತೆಲ್ಲ ಬೈಕೊಂಡವರು, ಅವತ್ತೆಲ್ಲ ಆಡ್ದವರು, ಇವಾಗೆಲ್ಲನೂ ಖುಷಿ ಆಗುತ್ತಲ್ವಾ? ಅಂದರೆ ಅವ್ರ ಅಪ್ಪನ ಬದಲಾಗೋಯ್ತಲ್ಲ ಅದೇ ಬಿಗ್ ಬಾಸ್ ಮನೆ ಬದಲು ಮಾಡ್ಬಿಟ್ಟ. ಅಂದರೆ ಅಲ್ಲಿ ನೋಡ್ತಾ ಇದ್ರೆ ಇವ್ರ ಮುಖ ನೋಡೋದೇ ನನಗೆ ಸಂತೋಷ. ಅದೇ ಅವ್ರು ಖುಷಿ ಪಡುವಾಗ ನೀವು ಖುಷಿ ಪಡ್ತೀರ.
ಏನು ಮಾತಾಡಿದ್ದೀವಿ ಅನ್ನೋದು ನಿಜವಾಗ್ಲೂ ನೆನಪಾಗ್ತಿಲ್ಲ ಬಿಗ್ ಬಾಸ್. ನನ್ನ ಕಡೆಯಿಂದ, ನನ್ನ ಫ್ಯಾಮಿಲಿ ಕಡೆಯಿಂದ ತಪ್ಪಾಗಿದೆ. ಅವ್ರ ಪರವಾಗಿ ನಾನೇ ಕ್ಷಮೆ ಕೇಳ್ತಾ ಇದ್ದೀನಿ. ನನ್ನ ತಮ್ಮನೂ ಕೇಳ್ದ, ನಾನು ಕ್ಷಮೆ ಕೇಳ್ತಿದ್ದೀನಿ. ಬಿಗ್ ಬಾಸ್ ದಯವಿಟ್ಟು ಕ್ಷಮೆ ಇರಲಿ. ಒಳ್ಳೆ ಹುಡುಗ, ತಮಾಷೆ ಮಾಡ್ತಾನೆ, ಅದೆಲ್ಲ ಮಾಡ್ತಾನೆ. ಬಿಟ್ಟರೆ ನಾವು ಯಾಕಂದರೆ ಸ್ಟಾರ್ಟಿಂಗ್ ಬಂದಾಗ ನಮಗೂ ಗೊತ್ತಿರಲ್ಲ ಯಾರು ಹೆಂಗೆ ಏನು, ನಮಗೂ ಗೊತ್ತಿರಲ್ಲ. ಜಗಳ ಆಡ್ತಿರ್ತೀವಿ, ಇನ್ನೊಂದು ಬರ್ತಾ ಬರ್ತಾ ಅರ್ಥ ಮಾಡ್ಕೋತೀವಿ ನಾವು, ಇವ್ರು ಹಿಂಗೆ ಆಟಕ್ಕೆ. ಬಿಗ್ ಬಾಸ್ ಮನೇಲಿ ಆಡ್ಲೇಬೇಕು ಅಷ್ಟೇ. ಈಗ ಇದು ಕರೆಕ್ಟ್ ಟೈಮು. ಬೇಕಾದ್ರೆ ನಟಿಂಗ್ ಬಂದ ತಕ್ಷಣ ಮದುವೆ ಮಾಡ್ಬಿಡಿ, ಅದೊಂದು ಇನ್ನೂ ಟೆನ್ಷನ್ ಕಮ್ಮಿ ಆಗುತ್ತೆ. ಯಾಕೋ ನಮ್ಮ ಅಪ್ಪ ನಮ್ಮವ್ರಿಗಿಂತ ಅವರೇ ಜಾಸ್ತಿ ಇಂಟ್ರೆಸ್ಟ್ ಆಗವ್ರಲ್ಲ ನನ್ನ ಮದುವೆ ಮೇಲೆ. ಮದ್ವೆಲಿ ನಾನು ಮಿಂಚ್ಬೇಕಲ್ಲ ಗಿಲ್ಲಿ, ನನ್ನನ್ನು ರೇಗ್ಸೋದು. ತಲೆಯಲ್ಲಿ ವಿಗ್ಗು, ಅಲ್ಸೆಟ್ಟು ಅಂತ ಅದೆಲ್ಲ, ಮತ್ತೆ ವಿಗ್ಗು ಅಲ್ಸೆಟ್ಟು ಆಗೋಷ್ಟು ನಿನ್ನ ಮದುವೆ ನೋಡೋದು ಬೇಡವಾ? ಕರೆಕ್ಟ್. ರಾತ್ರಿ 9:15. ಯಾರು ಇಲ್ಲ. ಬ್ಯಾಟ್ರಿ ರಘು ಸರ್, ಬ್ಯಾಟ್ರಿ ಅವರ ಮಗ ರಘು ಅಣ್ಣನ. ಏನು Welcome. How are you? Fine. Oh, I'm good. Good to see you. Thanks. ಸೇಮ್ ರಘು ಸರ್. ಇಲ್ಲ ಸಮಾಚಾರ. Oh my God. ನೀವು? Hi. ಓ ನೀ Raghu sir, cheer up. Raghu sir. ಏ ಹ್ಯಾಂಡ್ಸಮ್ ಆಗಿದ್ದಾನೆ. ಅಳೋದು ನೋಡಕ್ಕೆ ಅವ್ನಿಗೆ ಇಷ್ಟ ಇಲ್ಲ. Come on. ನಳ್ಬಾರ್ದು. ಬನ್ನಿ ಈ ಕಡೆ ಬನ್ನಿ ರಘು ಸರ್. ಓ ಏನ್ ಹ್ಯಾಂಡ್ಸಮ್ ಆಗಿದೆ ನಿಮ್ಮ ಮಗ. ಕವರ್ ನೋ ಬೆಣ್ಣೆ ತರ ಇದೆಯಲ್ಲ. ಅಳ್ತಾ ಇಲ್ಲ. ಕವರ್ ರಘು ಸರ್ ಪ್ಲೀಸ್ ಬನ್ನಿ, ಹಗ್ ಮಾಡಿ ನಿಮ್ಮ ಆಯ್ತು ಸುಮ್ಮನೆ ಇದು ನೋಡ್ಬಾರ್ದು. ಆಯ್ತು. ಮಗನ್ ಕಲರ್ ಇಟ್ಕೊಂಡು ಬೇರೆಯವ್ರ ಕಲರ್ ಬಗ್ಗೆ ಮಾತಾಡ್ತಾರೆ. ಈ ಕಲರ್ ಇಟ್ಕೊಂಡು ನಾನೆಲ್ಲ ಬೆಣ್ಣೆ ಬೇಕು, ಇವನು ಬೆಣ್ಣೆ ಬೇಕು. ನಿಮ್ಮ ಅಪ್ಪ ಅಂದ್ರೆ ತುಂಬಾ ಇಷ್ಟ ನಮ್ಗೆ. ಥ್ಯಾಂಕ್ಸ್. ಈ ಮುಖ ಎಲ್ಲ ಕೆಂಪಗಾಗೋಯ್ತು. ಎಷ್ಟು ಚೆನ್ನಾಗಿದೆ. ಚೆನ್ನಾಗಿದೆ. ಫಸ್ಟ್ ರೋನಿತ್ ಹೇಗಿದೆ ಬಿಗ್ ಬಾಸ್ ಮನೆ? ಸಕ್ಕತ್ತಾಗಿದೆ ಅಲ್ಲ? ಫಸ್ಟ್ ಟೈಮ್ ಏನು ಸ್ಪಂದನ ಅನ್ಕೊಂಡಿದ್ದ, ಸ್ಪಂದನಗಿಂತ ವೈಟ್ ಇದೆಯಲ್ಲ. ನಿನ್ ಫೇಸ್ ಅಲ್ಲೇ ನನ್ನ ಫೇಸ್ ನೋಡ್ಕೊಂಡು ತಲೆ ಬಚ್ಕೋಬೋದಲ್ಲ. ಬೆಳಿಗ್ಗೆಯಿಂದ ನಾನು ಹೆಂಡತಿ ಅಂತಿದ್ರಿ. ಎಲ್ಲ ಮಮ್ಮ ಬಂದಿಲ್ಲ. ಏನ್ ನಿಜವೂ ಬಂದಿಲ್ಲ. ಚೆನ್ನಾಗಿ ಆಡ್ತಾ ಇದ್ದೀನಾ? ಸಖತ್ತಾಗಿ ಆಡ್ತಾ ಇದ್ದೀರಾ. ಗೆಲ್ಲೇಬೇಕು. ಫಸ್ಟ್ ಟೈಮ್ ನೋಡ್ತಾರ ಡ್ಯಾನ್ಸ್ ಮಾಡೋದು. ಮನೇಲಿ ಮಾಡೋದೇ ಇಲ್ಲ. ರಾತ್ರಿ 9:20. ರಕ್ಷಿತಕ್ಕ ನಿತ್ಕೊಂಡು ಹೇಳಿ ಏನಿಕ್ಕೆ ಹೇಳ. ನಿಮ್ಮ ಅಪ್ಪನ ಪ್ರಾಣ ಸ್ನೇಹಿತ ಯಾರಲ್ಲ? ನನ್ನ ಥರನೇ ಆಡ್ತಾರೆ ರಕ್ಷಿತಕ್ಕ. ಥ್ಯಾಂಕ್ ಯು. ಹೇಳ್ಬಿಟ್ಟು ಕೊಡ್ಬೇಕು ಏನಕ್ಕೆ ಕೊಡ್ತಾ ಇದೀಯ ಅಂತ. ಆಯ್ತಾ? ಗಿಲ್ಲಿ ಅಣ್ಣ ನೀವು ಸೇಮ್ ನನ್ನ ಥರನೇ ಬೇರೆಯವ್ರ ಮೇಲೆ ಮಲ್ಕೊಳ್ಳೋದು. ಸೇಮ್ ಹಂಗೆ. ಥ್ಯಾಂಕ್ ಯು ತಮ್ಮ. ಥ್ಯಾಂಕ್ ಯು. ಏನಕ್ಕೆ ಇಷ್ಟ ಗಿಲ್ಲಿ? ನನ್ನ ಥರನೇ ಆಡ್ತಾರೆ ಮನೇಲಿ. ನೀನು ಕೊಟ್ಟಿದ್ದಕ್ಕೆ ತುಂಬಾ ಖುಷಿ ಆಯ್ತು. ಒಂದು ರೀಸನ್ ಹೇಳೋದ ಗೊತ್ತಾ? ನೀನು ನನ್ನ ಥರನೇ ಬೇರೆ. ಪಪ್ಪ ನನಗ ಹೋಗಿ ಫಸ್ಟ್ ಟೈಮ್ ನೀನೇ ಕೊಡ್ತಾ ಇದ್ದೆ ನನಗೆ. ಇದು ಮಮ್ಮ ನಿಮ್ದು ಇದು ಒಂದು ಇದು ಮಾಡಿದಾರೆ ಗಿಫ್ಟ್ ನಿಮ್ಗೋಸ್ಕರ. ಸೊ ನಮ್ಮ ಮುಂದೆ ಓಪನ್ ಮಾಡ್ಬೋದಲ್ವಾ? ಸರ್ ಓಪನ್ ಮಾಡಿ. ಅಲ್ಲ 20 kg ಡಂಬಲ್ಲ.
ರೋನಿತ್ ಇಲ್ಲಿದೆ. ರಾತ್ರಿ 9:25. ನಮಗೆ ತುಂಬ ಬಿಗ್ ಬಾಸ್ ಮನೆಗೆ ಬಂದು ತುಂಬ ಖುಷಿ ಆಯಿತು ನಿಮ್ಮೆಲ್ಲರೂ ನೋಡಿ. ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ಆಡ್ತಾನೆ. ಮಗನ ಬಗ್ಗೆ ತುಂಬ ಚೆನ್ನಾಗಿ ಆಡ್ತಾನೆ. ಹಿಂಗೆ ಆಡಲಿ, ಇದೇ ಥರ ಕಪ್ ಗೆದ್ದು ಬರಲಿ ಅನ್ನೋದೇ ಆಸೆ. ಎಲ್ಲ ಚೆನ್ನಾಗಿ ಆಡ್ರಿ. ಎಲ್ಲ ಸೀಕ್ರೆಟು ಹೇಳ್ಬಿಟ್ಟಿದ್ದಾರೆ ಆಲ್ರೆಡಿ. ಹೌದು, ಥ್ಯಾಂಕ್ ಯು ಅಮ್ಮ, ಎಷ್ಟು ಚೆನ್ನಾಗಿ ಮಾತಾಡಿ. ಅಪ್ಪಾಜಿ ಮಾತಾಡಿ, ಏನಾರು ಹೇಳಿ ಮಗನ ಬಗ್ಗೆ. ಅದು ಇಲ್ಲಿರೋರೆಲ್ಲ ಒಂದು ಮಾತು ತಾಯಿ ಮಕ್ಕಳಾಗಿರ್ಬೇಕು. ಹೆಂಗಿದ್ದರೆ ಹಂಗಿದ್ಕೊಂಡು ಖುಷಿಯಾಗಿ ನಗ್ತಾ ಎಲ್ಲ ಗೆಲ್ಲಬೇಕು ಅನ್ನೋ ನಮ್ಮ ಆಸೆ. ಆಯಿತು ಬಾಬಾ. ಎಲ್ಲ ನಮಗೆ ಸಂಬಂಧ ಇದ್ದಾಗ ಎಲ್ಲ ಗೆದ್ದು ಬನ್ನಿ, ಎಲ್ಲ ಕಡೆ ನಮ್ಗೆ ಆಸೆ. ನಮಗೆ ವಂದನನ ಕೊಡೋಕ್ಕೆ ತುಂಬ ಇಷ್ಟ. ರೇಗಿಸ್ತಾನೆ ಅಂತ ತುಂಬ ರೇಗಿಸ್ತಾನೆ, ತುಂಬ ಅದು ಇದು ಅಂತ ಹೇಳ್ತಾನೆ. ಅದರಿಂದ ಕೊಡ್ತಾ ಇದ್ದೀರಾ ಅವ್ರಿಗೆ? ಅದು ನಮ್ಮೂರವರು ಅಂತ ರೇಗಿಸ್ತೀನಿ ಅವಳು ಅಂದ್ಬಿಟ್ಟು ಅವ್ರು ಸಮಾಧಾನ ಮಾಡಿ ಕೊಡ್ತಿರೋದು. ಆದರೆ ಚೆನ್ನಾಗಿ ಆಡ್ತಾರೆ. ಸಪೋರ್ಟ್ ಕೊಟ್ಕೊಂಡು ಇದು ಮಾಡ್ಕೊಂಡು ಎಲ್ಲರೂ ಅಷ್ಟೇ, ಎಲ್ಲ ಚೆನ್ನಾಗಿ ಆಡ್ತಾರೆ. ಬಂದ್ಬಿಡಿ ಬರವ. ರಾತ್ರಿ 9:35. ಜಂಕ್ ಫುಡ್ ಎಲ್ಲ ತಿಂತಾ ಇದೆಯಾ? ಆ ವೈದ್ಯನ ಇಲ್ಲಾರೋ ಬಿಡೋಣ. ಏನೋ ಒಳ್ಳೆ ಯಾವ್ದೇ ಮೇಲೆ ಮೇಷ್ಟು ನಿಂತು ಬಿಟ್ಟವನೆ. ಜಂಕ್ ಫುಡ್ ತಿಂತಾ ಇದೆಯಾ, ಊಟ ಮಾಡ್ತಾ ಇದೆಯಾ, ರೈಸ್ ತಿಂತಾ ಇದೆಯಾ ಅನ್ಕೊಂಡ ವೈದ್ಯ ಊಟನೂ ಮಾತಾಡ್ತಾರೆ. ಇನ್ನ ಬೆಳ್ಳಗಾದಂಗಿದ್ಯಲ್ಲ ನೀನು. ನನ್ನ ಹಣೆ ಬರವೇ. ಮೇಕಪ್ ಮಾಡೋದ ಕೇಳಿದ್ರು, ಬೇಡ ಅಂತ. ಇದನ್ನೇನು ಮೇಕಪ್ ಮಾಡ್ತಾರೆ ಈ ಫೇಸ್? ಅದನ್ನೇ ಅಂದೆ, ಲೈಟಿಗೆ ಬಂದ್ಮೇಲೆ ಫುಲ್ ವೈಟ್ ಆಗ್ತೀನಿ. ಏನೋ 87% ಏನು ಏನು ಏನಿಲ್ಲ. ಇರಿ ನೀವು, ಇರಿ 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 ನೀವಿರಿ. ಎಲ್ಲರೂ ಪಾಸ್. ಆಡ್ತಾ ಇದೆಯೋ? ಚೆನ್ನಾಗಿ ಆಡ್ತಾ ಇದ್ದೆ. ಅಳ್ತಾ ಇದೆಯಾ? ನನ್ನ ಬರ್ಡೇ ಗೊತ್ತು. ಮತ್ತೆ ವಿಶ್ ಮಾಡು. ಅಳ್ತಾ ಇದೆಯಲ್ಲ. ಒಂದು ನಿಮಿಷ ತಡಿ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಖುಷಿ ಆಯ್ತು ನೋಡಿ. ಸಖತ್ ಮಿಸ್ ಮಾಡ್ಕೊತಾ ಇದ್ದೆ. ಹೌದಾ? ಆಯ್ತು. ಗೊತ್ತಾಯ್ತಾ ಯಾರ್ಯಾರು ಅಂತ? ಗೊತ್ತಾಯ್ತು, ಎಲ್ಲರೂ ಗೊತ್ತು. ಗೊತ್ತಾಯ್ತು. ಬರ್ಬೋದಾ? ಎಲ್ಲರೂ ಪ್ಲೇ. ಸಾರಿ. ನೀವು ಹೇಗಿದ್ದೀರಾ? ಹಾಯ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹಾಯ್ ನಾನು ತುಂಬಾ ಚೆನ್ನಾಗಿದ್ದಾರೆ. ಹೌದು, ಹೇಗಿದ್ದೀರಾ ಅಣ್ಣ? ಚೆನ್ನಾಗಿದೆ. ಏನಿದ್ದು? ನಮ್ಮ ಅಪ್ಪ ಅಮ್ಮ ಬಂದವರಲ್ಲ, ಅವ್ರು ರೆಡಿ ಮಾಡಿದ್ರು. ಅಲ್ಲೇ ಬಂದೆ. ಚೆನ್ನಾಗಿದ್ದೀರಾ? ಯಾಕಣ್ಣ ಮಂಕಾಬಿಟ್ಟ? ಮಾತಾಡು. ನಾನು ತಪ್ಪಾಗಿದ್ದೀನಂತೆ, ಸಣ್ಣ ಬೇಕಂತೆ. ಇಲ್ಲ ಇಲ್ಲ. ಹಲೋ, ಹತ್ತಿರದ ರಘುವಣ್ಣನ ವೈಫ್ ಅಂತ ಅಳ್ತಾ ಇರೋದ. ಆ್ಯಂಡ್ ಬೆಸ್ಟ್ ಏನಂದ್ರೆ ಅವನ ಕೈಲಿ ತಲೆ ಎಲ್ಲ ಯಾವತ್ತೂ ಲೈಫಲ್ಲೇ ಮುಟ್ಸಿಲ್ಲ. ಒಬ್ಬರ ಹತ್ರನೇ ಅವ್ನ ಬಾಡಿ ಟಚ್ ಮಾಡ್ಕೊಂಡು. ಥ್ಯಾಂಕ್ಸ್ ರಘುವಣ್ಣ. ಥ್ಯಾಂಕ್ ಯು ಸೋ ಮಚ್. ಇದು ಗೊತ್ತಿಲ್ಲ ನಿಮಗೆ? ರಘು ಒಂದು ಹೊಸ ಸಾಂಗ್ ಆಗಿದೆ ಗೊತ್ತಾ? ಕುಂತೂರು ರಘು. ರಾತ್ರಿ 10:05.
ನನ್ನ ಲೈಫಲ್ಲೇ ಇಂಥ ಒಂದು ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಅದು ಬಿಗ್ ಬಾಸ್ ಮನೆ ಒಳಗಡೆ ಇಂಥ ಒಂದು ಆಪರ್ಚುನಿಟಿ ಆ್ಯಂಡ್ ಇಬ್ಬರದು And till the last breath, I'll remember this day. Thank you, everyone. And thank you, Color Kannada and entire Big Boss team. Thank you so much. ವೈಫ್ ಬಗ್ಗೆ ಹೇಳಬೇಕು ಅಂದರೆ ನನ್ನ ಜೊತೆ ಇರೋದೇ ಅವ್ರು ಹೆಚ್ಚು. ನಾನು ತುಂಬ ಸತಿ ಇದನ್ನು ಹೇಳಿದ್ದೀನಿ, ನಿಮಗೂ ಹೇಳಿದ್ದೀನಿ. ಎಲ್ಲ ಟೈಮಲ್ಲೂ ನಂಗೆ ಸಪೋರ್ಟ್ ಮಾಡಿದ್ದಾಳೆ. ನನಗೆ ಎವ್ರಿಥಿಂಗ್ ಅಂದರೆ ಇವರೇ. ನನಗೆ ಇವಳು ನಮ್ಮ ಮಗ. ಬಿಕಾಸ್ ಎವ್ರಿ ಟೈಮ್ ನಾನೊಂದು ಒಳ್ಳೆ ಡಿಸಿಷನ್ ತೊಗೊಳ್ಳಿ, ಬ್ಯಾಡ್ ಡಿಸಿಷನ್ ತೊಗೊಳ್ಳಿ, ಇವಳು ನನ್ನ ಜೊತೆ ಇದ್ಲು. ಬೇಡ ಅಂತ ಯಾವತ್ತೂ ಹೇಳೇ ಇಲ್ಲ. ಆಮೇಲೆ ಏನಾದರೂ ನಂಗೆ ಪ್ರಾಬ್ಲಮ್ ಆದಾಗ ಇರಲಿ ಬಿಡು ಹೋಗಲಿ ಅಂತಾನೆ ಎಂಕರೇಜ್ ಮಾಡ್ತಾ ಇದ್ಲು. ಆಮೇಲೆ ಜಗಳ ಆಡೋದು ಯಾವಾಗೂ ನಾನೇ. ಜಗಳ ಆಡಿದಾಗ ಸುಮ್ಮನೆ ಆಗ್ಬಿಡ್ತಾಳೆ. ಆ್ಯಂಡ್ 2-3 ಸತೆ ಇಷ್ಟೊಂದು ಮಾತಾಡೋದು ಕಲ್ತಿದ್ದ. ಐ ಡಿಡ್ ವೆರಿ ಬ್ಯಾಡ್ ಥಿಂಗ್ಸ್ ಇನ್ ಮೈ ಲೈಫ್. ಆ ಟೈಮಲ್ಲೂ ಅವಳು ನನ್ನ ಬಿಟ್ಟು ಹೋಗಲಿಲ್ಲ, ನನ್ನನ್ನೇ ಸಪೋರ್ಟ್ ಮಾಡಿದ್ಲು. ನಿನ್ನ ಜೊತೆನೇ ಇರ್ತೀನಿ ಅಂದ್ಲು. ಸೊ ಐ ಕ್ಯಾನ್ ಸ್ಟಿಲ್ ಆ ಡೇಸ್ನ ಇನ್ನೂ ರಿಮೆಂಬರ್ ನನ್ನ ತಲೆಯಲ್ಲಿದೆ. ಸೊ ಅದನ್ನೆಲ್ಲ ಯೋಚನೆ ಮಾಡಿದ್ರೆ ಶೀ ಈಸ್ ನಾಟ್ ಲಕ್ಕಿ, ಬಟ್ ಐ ಆಮ್ ಲಕ್ಕಿ. ನನ್ನ ಜೊತೆ ಅವ್ರು ಇರೋದು ವೆರಿ ಸೊ ಐ ಲವ್ ಮೈ ವೈಫ್ ಆ್ಯಂಡ್ ಐ ಲವ್ ಮೈ ಸನ್. ನಮ್ಗೆ ತುಂಬಾ ಸಲ ಹೇಳಿದ್ದಾರೆ. ಹೌದಾ? ನೀವು ನೋಡಿರೋ ರಘುಗೂ ನಾನು ನೋಡಿರೋ ರಘು ತುಂಬ ಡಿಫ್ರೆನ್ಸ್ ಇದೆ. ಮನೇಲಿ ಅವ್ನು ಹಿಂಗೆ ಇಲ್ವೇ ಇಲ್ಲ. ಆ್ಯಕ್ಚುಲಿ ನಿಮ್ಮನ್ನು ಟಾಲರೇಟ್ ಮಾಡಿದ್ದಾನೆ ಅಂದರೆ ನೀವು ಲಕ್ಕಿ, ಸೀರಿಯಸ್ಲಿ ಲಕ್ಕಿ. ಅವ್ನು ಮೋಸ್ಟ್ಲಿ ಇಷ್ಟಪಟ್ಟೆ ಅದು ತಗೊಂಡ ಅನ್ಸುತ್ತೆ. ಎಲ್ಲರಿಗೂ ಗೊತ್ತಾಗ ನೀವೆಲ್ಲ ಅಂತ ಇದ್ರಿ ಕೋಪಿಸ್ಕೊತೀರಾ, ಸಡನ್ನಾಗಿ ಸೈಲೆಂಟ್ ಆಗಿಬಿಡ್ತೀರಾ. ಅವ್ನು ಇರೋದೇ ಸೈಲೆಂಟು. ಅವ್ನು ನಾನು ಮಾತಾಡಿರೋದು ನೋಡಿರೋದೇ ಇಲ್ಲಿ. ನಾನು ಅದೇ ಫ್ಯಾಮಿಲಿಯಲ್ಲೆಲ್ಲ ಮಾತಾಡ್ತಾ ಇದ್ವಿ. ಅಪೋಸಿಟ್ ಅವ್ನ ಮನೇಲಿ ಅವನು ಗಾಡಿ ನಿಲ್ಲಿಸ್ತಾ ಅಂದರೆ ನಮ್ಮ ಕೈಯೆಲ್ಲ ಶಿವರ್ ಆಗುತ್ತೆ. ಅಂದರೆ ಅವ್ನು ಬಂದ ತಕ್ಷಣ ಊಟ ರೆಡಿ ಇರಬೇಕು, ಒಂದು 4 to 5 ಮೀಲ್ ರೆಡಿ ಇರಲೇಬೇಕು. ಆಮೇಲೆ ತುಂಬ ಕೋಪ ಅಂದರೆ ಅದು ನೆಕ್ಸ್ಟ್ ಲೆವೆಲೇ. ಮಗನ ಜೊತೆ ಕೂಡ ಅವ್ನು ಹಂಗಿಲ್ಲ ಆ್ಯಕ್ಚುಲಿ. ಇವನ ಜೊತೆ ಕೂಡ ಅವ್ನು ನಾನು ಇಲ್ಲೇ ಅವನು ಇಷ್ಟು ಹ್ಯಾಪಿಯಾಗಿ ಎಲ್ಲರ ಜೊತೆ ನಕ್ಕೊಂಡು ಲೈಕ್ ಬಾಡಿ ಮೇಲೆ ಅವ್ರನ್ನ ಮಲಗಿಸ್ಕೊಂಡಾಗಲಿ, ಅವ್ರ ಗಡ್ಡ ಮುಟ್ಟಾಗ್ಲಾಗಲಿ ಇವನಿಗಿನ್ನ ಜಾಸ್ತಿ ನಿಮ್ಮ ಜೊತೆನೇ ಇದ್ದ ಅನ್ಸುತ್ತೆ ನನ್ಗೆ ಅನ್ಸಿದ ಪ್ರಕಾರ. ಇವನು ಅದನ್ನೇ ಹೇಳೋನು, ವೀಕೆಂಡ್ ಬರೋನು ಮನೆಗೆ. ಸೊ ಹಿ ಹ್ಯಾಸ್ ಚೇಂಜ್ಡ್ ಅಂತ ನನ್ಗೆ ಅನ್ನಿಸ್ತು. ಇಲ್ಲ, ಅದು ಹೇಳಿದೀನಿ, ನಂಗೆ ತುಂಬಾ ಸತಿ ರಿಯಲೈಸ್ ಆಯ್ತು. ನಮ್ಮ ಮಗ ಎಲ್ಲ ಆಟ ಆಡಕ್ ಬಂದಾಗ ಆಟ ಆಡ್ತಿರ್ಲಿಲ್ಲ, ಇವಳ ಜೊತೆ ಆಮೇಲೆ ಒಂದು ದಿನ ಪಕ್ಕ ಕುತ್ಕೊಂಡು ಮಾತಾಡಿಲ್ಲ ಟಿಲ್ ಡೇಟ್. ಆಮೇಲೆ ನಾವೇನಾದ್ರು ಹೇಳಕ್ ಹೋದ್ರೆ ಮೊಬೈಲಲ್ಲಿರೋನು. ಎವ್ರಿ ಡೇ ರೊಟೀನ್. ಆಮೇಲೆ ನಾವೇ ಅಡ್ಜಸ್ಟ್ ಆಗ್ಬಿಟ್ಟಿದ್ವಿ ಅವನಿಗೆ. ಅಲ್ಲಿ ಬಟ್ಟೆ ಎಲ್ಲ ತೆಗಿಯೋಕ್ಕೆ ನೀವು ಬೆಡ್ಡಲ್ಲಿ ಅವ್ನು ಒಂದು ದಿನ ಕೆಳಗಡೆ ಕೂತಿ ಒಂದು ಬಟ್ಟೆ ಎತ್ಕೊಂಡವನಲ್ಲ, ರೂಮಲ್ಲಿ ಕೂತಿರೋನು ಸಡನ್ನಾಗಿ ಕರಿಯೋನು. ನಾನು ಏನಾದ್ರು ಮಾಡ್ತಾ ಇರ್ತಿದ್ದೆ, ಅಡುಗೆ ಏನಾದ್ರು ಮಾಡ್ತಿದ್ದಾಗ ಸಡನ್ನಾಗಿ ಕರಿಯೋನು. ಹೋಗಿ ನೋಡಿದ್ರೆ ಏನಾಯ್ತು ಅಂದರೆ ಸ್ವಲ್ಪ ಫ್ಯಾನ್ ಹಾಕ್ತೀಯಾ, ಈ ಥರ ಎಲ್ಲ ಮಾಡೋನು. ರೂಮಿಂದ ಕಾಲ್ ಮಾಡಿ ನೀರು ತರ್ಸ್ಕೊಂಡು ಕುಡಿಯೋನು. ಒಂದು ಗ್ಲಾಸ್ ನೀರು ತಗೋಬಾ. ನನಗಿಂತ ಅಲ್ಲಲ್ಲ, ದಟ್ ಈಸ್ ಮನೆ, ಅದು ಮನೇಲಿ. ಬಟ್ ಇಲ್ಲಿ ನಿಮ್ಗಳ ಜೊತೆ ಅವನು ಮಿಂಗಲ್ ಆಗಿರೋದು ನೋಡಿ ವಿ ಆರ್ ವೆರಿ ಹ್ಯಾಪಿ. ಆ್ಯಕ್ಚುಲಿ ಮಗನೂ ಕೂಡ ತುಂಬ ಖುಷಿಯಾಗಿದ್ದಾನೆ ಅಲ್ವೇನಾ? ಕೇಳಿಸ್ಕೊ. ವೆರಿ ನೈಸ್. ಆ್ಯಂಡ್ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಆ್ಯಕ್ಚುಲಿ ಎಲ್ಲರೂ ಸಪೋರ್ಟ್ ಮಾಡಿದ್ದೀರಾ. ರಾತ್ರಿ 10:15. 1 2 3 ಸ್ಟಾರ್ಟ್. ಹ್ಯಾಪಿ ಬರ್ತ್ಡೇ ಟು ಯು. ಲೂಸ್ ಆಗ್ಬಿಡ್ತು ಅಷ್ಟೇ ಹೊರಟೋಯ್ತು ಬಿಡು. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಬಿಗ್ ಬಾಸ್. ಬಿಗ್ ಬಾಸ್ ತುಂಬ ಕ್ಯೂಟ್ ಕಾಣಿಸ್ತಿರೋ. ಇದು ಬಿಗ್ ಬಾಸ್. ಪುಷ್ಯ ಮಾಸದ ಈ ಚುಮು ಚಳಿಯಲ್ಲಿ ಗ್ರೀಷ್ಮ ಋತುವಿನ ಬೆಚ್ಚನೆಯ ಮುದವನ್ನು ತಂದು ನೀಡಿದೆ ಶ್ರೀಮತಿ ಗ್ರೀಷ್ಮ ಹಾಗೂ ರಾನಿತ್ ಅವರ ಆಗಮನದಿಂದ. ಥ್ಯಾಂಕ್ ಯು ಬಿಗ್ ಬಾಸ್. ಗ್ರೀಷ್ಮ ಹಾಗೂ ರಾನಿತ್, ಬಿಗ್ ಬಾಸ್ ಮನೆಯಲ್ಲಿ ನಿಮಗೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು ಬಿಗ್ ಬಾಸ್. ಅಯ್ಯೋ, ನನಗಿದು ಗ್ರೀಷ್ಮ ಮತ್ತೆ ರೋನಿತ್ ಎಲ್ಲಿ ಕರೆದು ಬಿಡ್ತಾರೋ. ಗ್ರೀಷ್ಮ, ಹೇಳಿ ಬಿಗ್ ಬಾಸ್. ಇಂದು ನಿಮ್ಮ ಜನ್ಮದಿನವೂ ಆಗಿರುವುದು ಅತ್ಯಂತ ಸಂತಸದ ವಿಚಾರ. ನಿಮ್ಮ ಎಲ್ಲ ಕನಸುಗಳನ್ನು ಸಾಕಾರವಾಗಿಸಿಕೊಳ್ಳಲು ಆಯುರಾರೋಗ್ಯ, ಶಕ್ತಿ, ಸ್ಥೈರ್ಯ ಸದಾ ನಿಮ್ಮೊಂದಿಗಿರಲಿ ಎಂದು ಹಾರೈಸುತ್ತಾ ನಿಮಗೆ
ಜನ್ಮದಿನದ ಶುಭಾಶಯಗಳು. ಥ್ಯಾಂಕ್ ಯು ಬಿಗ್ ಬಾಸ್. ಶುಭವಾಗಲಿ. ನೀನ್ ಹೇಳ್ಬಿಡ್ತಿಲ್ಲಕ್ಕ. ನಾನು ನಿಮ್ ತರ ನಿಮ್ಮ ನೋಡಿ ಕಲ್ತ್ಬಿಟ್ಟಿದ್ದೀನಿ. ರಾತ್ರಿ 10:30. ನಮ್ಮ ಸ್ಕೂಲಲ್ಲಿ ಎಲ್ಲರೂ ನಿಮ್ಗೆ ಸಪೋರ್ಟ್. ಹೌದಾ? ಬಂದು ಫೋಟೋ ತಗೊಂತಾರೆ ಎಲ್ಲರೂ. ಹೌದಾ? ರಘುವರ್ ಮಗ ತಾನೆ ಅಂತ. ಗೇಮ್ಸ್ ಎಲ್ಲ ಚೆನ್ನಾಗಿ ಆಡ್ತಾ ಇದ್ದೀನ. ಏನು ಹಿಂಗಾಡ್ತೀಯಾ? ಡ್ಯಾನ್ಸು ಇಲ್ಲಿ ಸಾಕಾಗಿತ್ತದು. ನೆನ್ನೆ ಟಾಸ್ಕ್ ಅಂತೂ ಬ್ಯೂಟಿಫುಲ್. ಟಾಸ್ಕ್ ಚೆನ್ನಾಗಿ ಆಡ್ತಿದ್ಯಾ. ಜಗಳ ಅದು ಸೂಪರ್. ಇನ್ನ ನಮ್ ಜೊತೆ ಆಡ್ದಂಗ ಆಡು. ಎಲ್ಲ ನಿಲ್ಲಿಸ್ಬಿಡ್ತಾರೆ. ನಿಲ್ಲಿಸ್ಬೇಡ. ಜಗಳ ಆದ ತಕ್ಷಣ ಎಲ್ಲ ಸುಮ್ಮನೆ ಬಿಡ್ತಾರೆ. ಒಂದು ಡ್ಯಾನ್ಸ್ ಸುಮ್ಮನೆ ಡ್ಯಾನ್ಸ್ ಹಿಂಗೆ ಡ್ಯಾನ್ಸ್ ಆಮೇಲೆ ಹಿಂಗೆ ಹಿಂಗೆ ಆಮೇಲೆ ಹಿಂಗೆ ಆಮೇಲೆ ಹಿಂಗೆ ಫಸ್ಟಿಂದ ನೋಡಿ. ಒಂದು ಸ್ಕೂಲ್ ಡೇ ಆಯ್ತು. 1 2 3 4 5 6 7 8 ಹೀಗೆ ಡ್ಯಾನ್ಸ್ ಎಲ್ಲ ಕಲ್ತ್ಬಿಟ್ಟಿದ್ದೀನಿ. ರಾತ್ರಿ 10:40. ಕಾಫಿಲಿ ನಾನು ನನ್ನ ಫ್ರೆಂಡ್ಸ್ ಯೂಶಲಿ ಅಲ್ಲಿ ಹೋಗ್ತಾ ಇದ್ವಿ. ನಾನು ಅಲ್ಲಿ ಓದ್ತಾ ಇದ್ದೆ, ಇವ್ನು ವರ್ಕ್ ಮಾಡ್ತಾ ಇದ್ದ. ಸುಮ್ಮನೆ ನನ್ಗೆ ಆಗ್ತಿರ್ಲಿಲ್ವಲ್ಲ ಇವನು. ಅವನು ಅವ್ನ ಗರ್ಲ್ ಫ್ರೆಂಡು ಬಂದ್ರು. ಅದೇ ಎಕ್ಸ್ ಗರ್ಲ್ ಫ್ರೆಂಡ್. ಆಕ್ಚುಲಿ ಅವ್ನ ಮದ್ವೆಗೆ ಕೇಳಿದ್ದೆ, ಅವ್ರ ಮನೇಲಿ ಒಪ್ಪಿಲ್ಲ ಅಂತೇಳಿ ಅದು ಬ್ರೇಕಪ್ ಮ್ಯೂಚುವಲ್. ಓಕೆ. ಅವಳು ಕಾಫಿ ತಗೊಂತ ಇದ್ಲು, ಇವ್ನಿಂಗ್ ನನ್ನ ನೋಡ್ದ. ಗೊತ್ತಿತ್ತ ಅವರು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅಂತ? ಏನು ಒಬ್ರೆ ಅದೇ ಅದನ್ನ ಹೇಳಿದಾರೆ ಬಿಡಿ ತುಂಬಾ ಜನ. ಸೊ ಆಮೇಲೆ ಅವ್ರು ಕಾಫಿ ತಗೊಂತಿದ್ರು. ಇವ್ನು ನಾನು ನೋಡ್ಬಿಟ್ಟು ಶಿಟ್ ಇಲ್ಲೂ ಬಂದಲ್ಲ ಅಂತ ನಾನು ಆ ಕಡೆ ಹೋಗ್ಬಿಟ್ಟೆ ಎದ್ದು. ಆಮೇಲೆ ಅವ್ನು ನಾನು ನೋಡಿ ಎದ್ದೋದ ತಕ್ಷಣ ಇವನು ಏನ್ ಅನಿಸ್ತು, ಇವ್ನು ಆಚೆ ಹೋದ. ಆಮೇಲೆ ನನಗೆ ಒಂಥರ ಅನ್ನಿಸ್ತು, ಲೈಕ್ ಒಂಥರ ಆಡ್ ಫೀಲ್ ಆಯ್ತು. ಹಂಗೆ ಮಾಡಬಾರ್ದಾಗಿತ್ತು ಅಂತ ನಾನೇ ಹೋಗಿ ಆಚೆ ಮಾತಾಡಿಸ್ದೆ. ಅವ್ರ ಗರ್ಲ್ ಫ್ರೆಂಡ್ ಕಾಫಿ ತಗೋತಾ ಇದ್ಲು. ಅಯ್ಯೋ ಎದೋಗ್ಬಾರ್ದಾಗಿತ್ತು ಅಂತ ಮಾತಾಡಿಸ್ದೆ. ಅಲ್ಲಿ ನಂಬರ್ ಎಕ್ಸ್ಚೇಂಜ್ ಆಯ್ತು. ಓಹೋ. ಆಮೇಲೆ ನೆಕ್ಸ್ಟ್ ಡೇನೆ ಮೆಸೇಜ್ ಆಗ್ದ, ಮದ್ವೆಗೆ ಹುಡುಗಿ ಹುಡುಕ್ತಾ ಇದಾರೆ ಅಂತ. ಪಾಪ ಹಂಗೆ ಕೇಳಿದ್ದು, ಮದ್ವೆಗೆ ಕೇಳಿದ್ದವನು. ಓಕೆ, ಡೈರೆಕ್ಟ್ ಮದ್ವೆನೆ. ಬಟ್ ಹೆಂಗ್ ಇಷ್ಟಪಟ್ರಿ? ನಮ್ಮ ಮನೆ ನಂಬರ್ ಕೊಟ್ಟೆ. ಚೆನ್ನಾಗಿದ್ನು ನೋಡಕ್ಕೆ ತುಂಬಾ. ಅಲ್ಲ ಬಟ್ ಅವಾಗ ಕ್ರಶ್ ಎಲ್ಲ ಆಗ್ತಿರತ್ತಲ್ಲ ಅವ್ರಿಗೆ. ಯಾರಿಗೆ? ಅವ್ರಿಗೆ ಯಾರು ಮನೆಗೆ ಬರಲ್ವಲ್ಲ. ನಿಮ್ಮ ಹತ್ರನೇ ಹೇಳ್ತಾರಂತಲ್ಲ. ಏನು ನಾನೇ ತೋರಿಸ್ತೀನಿ ಅವಳು ಚೆನ್ನಾಗಿದ್ದಾಳೆ ಹೇಳಿದ್ದಾರೆ. ನಿಮ್ ತರ ಹೆಂಡತಿ ಎಲ್ರಿಗೂ ಕೇಳ್ಕೋದೆ ಅದನ್ನ ದೇವರಲ್ಲಿ. ಆಂಟಿ ಅಂತ ಹುಡುಗಿನೇ ಮದುವೆ ಮಾಡಿ. ರಾತ್ರಿ 11 ಗಂಟೆ. ಮನೆಯ ಸದಸ್ಯರು ಈ ವಾರದ ಲಕ್ಸುರಿ ಬಜೆಟ್ಗೆ ಪಾಯಿಂಟ್ಗಳನ್ನು ಗಳಿಸಲು ಈಗ ಬಿಗ್ ಬಾಸ್ 3ನೇ ಚಟುವಟಿಕೆಯನ್ನು ನೀಡುತ್ತಿದ್ದಾರೆ. ಇದರ ಅನುಸಾರ ಗಿಲ್ಲಿ, ಕುಳ್ಳಯ್ಯ, ಸವಿತಾ, ಕಾವ್ಯ, ರಘು, ಗ್ರೀಷ್ಮ ಹಾಗೂ ರೋನಿತ್ ಒಂದು ಸಾಲಿನಲ್ಲಿ ತಮ್ಮ ಅಕ್ಕಪಕ್ಕದ ಸದಸ್ಯರ ಕೈ ಹಿಡಿದು ಸೂಚಿಸಿದ ಗುರುತಿನಲ್ಲಿ ನಿಲ್ಲಬೇಕು. ಈ ಚಟುವಟಿಕೆಗೆ 5 ನಿಮಿಷಗಳ ಕಾಲಾವಕಾಶ ನೀಡಲಾಗುತ್ತದೆ. ಒಂದು ರಿಂಗ್ಗೆ 400 ಪಾಯಿಂಟ್ಗಳಂತೆ ಯಶಸ್ವಿಯಾಗಿ ಸಾಗಿಸುವ ಒಟ್ಟು ರಿಂಗ್ಗಳ ಆಧಾರದ ಮೇಲೆ ಮನೆ ಈ ವಾರದ ಲಕ್ಸುರಿ ಬಜೆಟ್ಗೆ ಪಾಯಿಂಟ್ಗಳನ್ನು ಗಳಿಸುತ್ತದೆ. ಶುಭವಾಗಲಿ ಬಿಗ್ ಬಾಸ್. ರಾತ್ರಿ 11:10. ಅಷ್ಟೇ ಅಷ್ಟೇ. ಇವಾಗ ಫಾಸ್ಟ್ ಆಗಿತ್ತು ಅದು. ಇರಪ್ಪ ಇರಪ್ಪ, ಫಾಸ್ಟ್ ಆಗಿತ್ತು ಅದು. ಅಷ್ಟೇ ಅಷ್ಟೇ ಅಷ್ಟೇ. ಅಲ್ಲೊಂಚೂರು ಡೌನ್ ಮಾಡ್ಕೊ. ಈ ಕಾಲ ಅಷ್ಟೇ. ಕೊಡು ಹಂಗ ಕತ್ತೆ ಅಷ್ಟೇ ಅಷ್ಟೇ. ಇನ್ನೊಂದು ಹಾಕ್ಬೋದಲ್ವಾ? ಅಷ್ಟೇ ಸರ್. ಒಂದು ಸುತ್ತಿಗೆ 400 ಪಾಯಿಂಟ್ ಹಾಕವು. ವೆರಿ ಗುಡ್. ಕೈಯಿಂದ ಇಟ್ಕೋ, ಕೈಯಿಂದ ಇಟ್ಕೋ. ಹಾಕು, ಇವಾಗ ಒಳಗಡೆ ಹಾಕು. ಒಳಗಡೆ ಹಾಕು ಸರಿಗೆ. ಸೂಪರ್ ಸೂಪರ್. ನಮ್ಮ ಅಪ್ಪನ ಕೇಳ್ಬಿಟ್ಟು ನಾನು ಇರಪ್ಪ ನಾನು ಹಾಕ್ತೀನಿ ಇರಪ್ಪ. ಅಷ್ಟೇ ಇರಪ್ಪ. ಕರಾಟೆ ಮಾಸ್ಟರ್ ಇರ್ರಿ ಮುಟ್ಟಂಗಿಲ್ಲ. ಈಗ ಕೈ ಹಾಕಿ. ಏನ್ರಿ ಕರಾಟೆ ಮಾಸ್ಟ್ರೆ? ವೆರಿ ಗುಡ್.
ಎಸ್ ಏನಾಗ ಕಾವ್ಯ ಬೇಗ ಬೇಗ ಬೇಗ. ಒಳಗಡೆ ಇಡು. ಅಪ್ಪ ಕುಂಪು ಸ್ಟೈಲು. ಈಗ ನೋಡು ಇಲ್ಲಿ ನೀನ್ ಹಂಗೆ ನಿಂತ್ಕೋ, ನೀನ್ ಹಂಗೆ ನಿಂತ್ಕಪ್ಪ. ಅಂಕಲ್ ನಿಂಬೇಡ. ಕ್ಯಾಸೆಟ್ ಸ್ಟ್ರಕ್ ಆಯ್ತದಲ್ಲಿ, ಈಗ ಸ್ಟ್ರಕ್ ಆಯ್ತದೆ ಕ್ಯಾಸೆಟ್. ನಂಗೆ ಗೊತ್ತು. ಕೈ ಮಾತ್ರ ಬಿಡಬೇಡಿ, ಫಸ್ಟ್ ಇಂದ ತಗೊಂಡ್ಬರ್ಬೇಕು. ಆಮೇಲೆ ಕೈ ಗಟ್ಟಿ ಇಟ್ಕೊ. ಕೈ ಬಿಡಬೇಡ, ಕೈ ಬಿಡಬೇಡ. ಕಾಲಿತ್ತು. ಎಲ್ಲ ಕುಂಪು ಸ್ಟೈಲು. ಕ್ಯಾಸೆಟ್ ಮಾಡು ರೋನಿತ್. ರೋನಿತ್ ನೀನ್ ಮಾಡೋಣ ಫಸ್ಟ್. ರೋನಿತ್ ಚೆನ್ನಾಗೆ ಮಾಡ್ತಾನೆ. ಏನಂತಾರೀಗ? ನಾವೆಲ್ಲ ಕರಾಟೆ ಫ್ಯಾಮಿಲಿ. ಇದು ಬಿಗ್ ಬಾಸ್ ಇಂದಿನ ಲಕ್ಸುರಿ ಬಜೆಟ್ ಟಾಸ್ಕ್ನಲ್ಲಿ ಆಡಿದ ಸದಸ್ಯರು ಗಿಲ್ಲಿ ಹೇಳಿಕೊಟ್ಟಂತೆ ಆಡದೆ ಯಶಸ್ವಿಯಾಗಿ ಅಷ್ಟು ರಿಂಗ್ಗಳನ್ನು ಪೂರ್ಣಗೊಳಿಸಿದ್ದಾರೆ. ಅಭಿನಂದನೆಗಳು. ಮನೆಗೆ ಒಟ್ಟು 2400 ಲಕ್ಸುರಿ ಪಾಯಿಂಟ್ಸ್ ಸಿಕ್ಕಿದೆ. ಅಭಿನಂದನೆಗಳು. ಥ್ಯಾಂಕ್ ಯು. ರಾತ್ರಿ 11:20. ಏನಕ್ಕೆ ಇದಾಗ ಕ್ಯಾಪ್ಟನ್ ಆಗಬೇಕು, ಏನಕ್ಕೆ ಇಷ್ಟ ಆ ಥರ? ಏಕೆಂದರೆ ಚೆನ್ನಾಗಿ ಆಡ್ತಾಳೆ, ರೇಗಿಸ್ಕೊಂಡು ಇದು ಮಾಡ್ಕೊಂಡು ಎಲ್ಲ ತಮಾಷೆಯಾಗಿ ಇದು ಮಾಡ್ತಾಳೆ, ಅದಕ್ಕೆ ಇಷ್ಟ. ಗಿಲ್ಲಿ ಅಣ್ಣನ ರಕ್ಷಿತಕ್ಕನ ನೀನು ಹೇಳು. ಇಲ್ಲ ಗಿಲ್ಲಿಗೆ ಯಾಕೆ ಕೊಟ್ಟೆ ಅಂತಂದ್ರೆ, ಇಷ್ಟು ದಿನ ಅವ್ರನ್ನ ಎಲ್ಲ ಕಾಮಿಡಿ ರೀತಿಲೇ ನೋಡಿದ್ವಿ. ಅಟ್ಲೀಸ್ಟ್ ಕ್ಯಾಪ್ಟನ್ಸಿ ಬಂದ ಮೇಲೆ ಸ್ವಲ್ಪ ಸೀರಿಯಸ್ನೆಸ್ ಬರುತ್ತೇನೋ ಅಂತ 1 ವೀಕಿಗೆ. ಅಂದರೆ ಅವರು ಡಾಮಿನೇಟ್ ಮಾಡೋದು, ಎಲ್ಲರನ್ನೂ ಕೆಲಸ ಮಾಡಿಸೋದು. ಪಾಪ ಅವ್ರ ಕೈಲಿ ಎಲ್ಲ ಕೆಲಸ ಮಾಡಿಸಿದ್ದೀರಾ, ಕೆಲಸ ಮಾಡ್ದಲ್ಲೇ ಬಚ್ಚಿಟ್ಕೊಂಡಿರೋದು ಇದೆ. ಅದನ್ನ ನೀವುಗಳು ಅವ್ರು ಹೆಂಗೆ ಮಾಡಿಸ್ತಾರೆ ಅಂತ ನೋಡೋಣ ಅಂತ ನಿಮ್ಮ ಕೈಲಿ. ಬಾ, ನಾನೇ ನಿನ್ ತಮ್ಮ. ಬರ್ದ್ರ ಬಕ್ಕ, ಕಾಫಿ ಬೇಕಾ, ಟೀ ಬೇಕಾ? ಕುತ್ಕೋಬೇಕಾ? ರಾತ್ರಿ 11:25. ರಘು ಏನಕ್ಕೆ ಸೇವ್ ಆಗಬೇಕು ಅಂತ ಅಂದರೆ, ಅವನ ಶಕ್ತಿ ಮೀರಿ ಆಟಾಡ್ತಾ ಇದ್ದಾನೆ. ಆ್ಯಕ್ಚುಲಿ ಎಲ್ಲರ ಜೊತೆ ಹೊಂದ್ಕೊಳ್ಳೋಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ದಾನೆ, ಹೊಂದ್ಕೊಂಡು ಕೂಡ ಇದ್ದಾನೆ. ಏಕೆಂದರೆ ನಾನು ನೋಡಿರೋ ರಘುಗೂ ಇಲ್ಲಿರೋ ರಘುಗೂ ತುಂಬ ಡಿಫ್ರೆನ್ಸ್ ಇದೆ. ಸೊ ಅದಕ್ಕೆ ದಯವಿಟ್ಟು ಅವನಿಗೆ ಎಲ್ಲರೂ ಸಪೋರ್ಟ್ ಮಾಡಿ ವೋಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಕರ್ನಾಟಕದ ಜನತೆಗೆ ನನ್ನ ನಮಸ್ಕಾರ. ನಿಮ್ಮ ಎಲ್ಲ ಪ್ರೀತಿ ತೋರಿ ಕರ್ನಾಟಕದ ಜನ, ನನ್ನ ಮಗ ಚೆನ್ನಾಗಿ ಆಡ್ತಾವನೆ, ನಿಮ್ಮೆಲ್ಲ ವೋಟ್ ಮಾಡಿ ಅವನು ಸಪೋರ್ಟ್ ಮಾಡಿ ಗೆಲ್ಲಿಸ್ಬೇಕು ಅಂತ ನಾನು ಬೇಡ್ಕೊತಾವನಿ. ಕರ್ನಾಟಕದ ಜನಕ್ಕೆಲ್ಲ ಒಂದು ನಮಸ್ಕಾರ. ಕರ್ನಾಟಕದ ಜನತೆ ನಿಮ್ಮೆಲ್ಲ ನಮಸ್ಕಾರ. ನಿಮ್ದು ಹೆಚ್ಚುವಂಥ ಆಟ ಆಡ್ತಾಯಿದ್ದೆ ನನ್ನ ಮಗ. ನಿಮ್ಮೆಲ್ಲ ಓಟ್ ಕೊಟ್ಟು ನಮ್ಮ ಮಗನ ಗೆಲ್ಸ್ಕೊಡ್ಬೇಕಂತ ಬೇಡ್ಕೊತಾವನಿ. ರಾತ್ರಿ 11:30. ಓಕೆ, ಹೋಗಿ ಬಂದ್ವಿ. ಚೆನ್ನಾಗಿ ನೋಡ್ತಾ ಇರಿ ಟಿವಿಯಲ್ಲಿ. ಸಾಕು
Wish you happy birthday once again. It was so pleasure ಬರ್ತಾ ಇರಿ. ವೆರಿ ಕ್ಯೂಟ್ ಫ್ಯಾಮಿಲಿ. ಬರ್ತಾ ಮಿಸ್ ಮಾಡ್ಕೊಂತೀನಿ, ಬೇಗ ಹೋದಂಗೆ. See you darling, all the very best. ಬೇಗ. Keep rocking rockstar. God bless, God bless. ಚೆನ್ನಾಗಿದೆ, ಎಂಜಾಯ್ ಮಾಡು ಹಾಲಿಡೇಸ್. ಗಾಡಿ ಚೆನ್ನಾಗಿ ಮುದ್ದೆ ಮಾಡಿ ಕರಿತೀವಿ, ಬರ್ಬೇಕು. ಸುಮ್ನೆ ತಮ್ಮ ಅಂಕಲ್ ಇಲ್ಲಿ ಬನ್ನಿ. ಮಾಡ್ತಾ ಇದ್ಯಾ? ಹೆಲಿಕಾಪ್ಟರ್ ಮೇಲಿಂದ ಬರುತ್ತೆ. ಚೀಸ್. Thank you, big boss. ಟಾಪ್ ಆಂಗಲ್ ನೋಡಿಲ್ಲ ನೀವು. ಸುಮ್ನಿರು, ಅದು ಡೆನ್ಸಿಟಿ ಹಾಕಿರ್ತಾರೆ. ನೋ ಕೂದ್ಲು, ನೋ ಕೂದಲು. ಕೂದಿಲ್ಲ. ರಘುವಣ್ಣ ನೋಡ್ಬಿಟ್ಟು ನನಗೆ ಹೇಳ್ತಾ ಇದ್ದೀನಿ, ರಘುವಣ್ಣ ಮಿಸ್ಸಸ್ ನನಗೆ ಹೇಳ್ತಾ ಇದ್ದೀರಾ? ಸರ್ ಬಾಯ್ 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 ಅಷ್ಟೇ. ಬಾಯ್ ಬಾಯ್. ಹೌದು. ಅಲ್ಲ, ಒಳಗೆ ಬಂದ್ರೆ ಚೆನ್ನಾಗಿರುತ್ತೆ. ಬಾಯ್ 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 ಬಾಬಾ. ಬಾಯ್ ಬಾಯ್ ಕೃಷ್ಣ, ಟೇಕ್ ಕೇರ್. ಇಲ್ಲಿ Thank you for gift, ಬಾಯ್. Thank you for the gift. ಬಾಯ್ 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 ಕಣೋ. ಬಾಯ್ ಕಣೋ. ಬಾಯ್ ಕಣೋ. ಎಷ್ಟು ಚೆನ್ನಾಗಿ. ಏನ್ ಕಣೋ? ಬಾಯ್ ಕಣೋ. ರಘು ಕಣೋ. ಯಾಕೋ ಈ ಸಣ್ಣ ಆಗಿದ್ಯಾ ರಘು? ಒಳಗಡೆ ಹೋಗಿರಿ ಕುಂತ್ರು ರಘು, ನಿಂತ್ರು ರಘು. ರಾತ್ರಿ 11:40. ಗೊತ್ತಿಲ್ಲದೆ ಆಗಿರೋದಲ್ಲಕ್ಕ. ಸ್ಟೇ ಸ್ಟ್ರಾಂಗ್ ಫಾರ್ ಯೋರ್ ಸೆಲ್ಫ್. ಗೊತ್ತಿಲ್ಲದೆ ಆಗಿರೋದಲ್ವಾ. ತುಂಬಾ ಅದೃಷ್ಟ ಇಷ್ಟ ಮಾಡಿದೆ ಆಗ್ಬಿಟ್ಟಿದ್ಯಾ ನೀನು? ನೀನು ತುಂಬಾ ಅದೃಷ್ಟ ಮಾಡಿದೆ ಬಿಡು. ಫ್ಯಾಮಿಲಿ ವಿಷಯದಲ್ಲಿ ತುಂಬಾ ಲಕ್ಕಿ. ಹೇಳಿಲ್ವಾ ನಾನು? ನಿಮ್ಮ ಅಪ್ಪ ಅಮ್ಮ ಅವ್ರನ್ನ ಪಡೆಯಕ್ಕೆ ನೀನು ತುಂಬಾ ಪುಣ್ಯ ಮಾಡಿದ್ದೆ, ತುಂಬಾ ಪುಣ್ಯ ಮಾಡಿದೆ. ಫ್ಯಾಮಿಲಿಗಳು ಒಬ್ಬೊಬ್ರು ಬರ್ತಿದ್ರೆ ಎಷ್ಟು ಬ್ಲೆಸ್ಡ್ ಅನ್ಸುತ್ತೆ ಸರ್, ನಿಜವಾಗ್ಲೂ. ಅವರ ಕಣ್ಣಲ್ಲಿ ಗೊತ್ತಾಗುತ್ತೆ. ಬಿಕಾಸ್ ನಿಮಗೆ ತುಂಬಾ ವಿಷಯಗಳು ಇಲ್ಲಿ ನಮ್ಮ ಜೊತೆ ಚರ್ಚೆ ಮಾಡುವಾಗ ನೀವು ಯಾವಾಗಲೂ ಹೇಳ್ತಿದ್ರಿ, ನಾನು ಇಂಥದ್ದೆಲ್ಲ ಹೇಳೇ ಇಲ್ಲ, ನಾನು ಎಕ್ಸ್ಪ್ರೆಸಿವ್ ಇಲ್ಲ, ಯಾವಾಗಲೂ ಫೋನಲ್ಲಿ ಇರ್ತೀನಿ, ಅವ್ರು ಮಾತಾಡೋಕ್ಕೆ ಪಕ್ಕದಲ್ಲಿ ಕೂತ್ಕೊಂಡ್ರು ನಾನು ಟೈಮ್ ಕೊಡಲ್ಲ, ಇದೆಲ್ಲ ನೀವು ಹೇಳ್ತಿದ್ರಿ. ಸೊ ವಾಟ್ ಎವರ್ ಯು ಆರ್ ಫೀಲಿಂಗ್, ಇಲ್ಲಿ ನಿಮ್ಗೆ ಏನು ಅನ್ನಿಸ್ತಿತ್ತೋ ಸ್ಟೇಜ್ ಮೇಲೆ ನೀವು ಅದನ್ನು ಎಕ್ಸ್ಪ್ರೆಸ್ ಮಾಡಿದ್ರಿ. ಸಾಕಲ್ಲ? ನೈಸ್. ಜಮಾಕಾಲ್. ಇಲ್ಲೆಲ್ಲ ಬಂದು ತಪ್ಪುಗಳೆಲ್ಲ ನನ್ನ ಕಣ್ಮುಂದೆ ಕಾಣಿಸ್ತು. ಹೌದು ಸರ್, ನಾನು ಜಾಸ್ತಿ ತಪ್ಪು ಮಾಡಲ್ಲ, ಬಟ್ ಆ ತಪ್ಪುಗಳು ತಪ್ಪು ಅಂತ ಕಾಣಿಸ್ತಾ ಅಷ್ಟೇ. ಫೋಟೋ ನೋಡಿ ಹೆಂಗೈತೆ. ಇಲ್ಲಿ ನಂಗೆ ನಿಮ್ಮ ಅಮ್ಮ ಅಪ್ಪ ತುಂಬಾ ಇಷ್ಟ ಆಯ್ತು. ನಂಗೂ ಇಷ್ಟ ಆದ್ರು. ನೀನೇ ಸರಿ ಇಲ್ಲ ಮಗ. ತುಂಬಾ ಇಷ್ಟ ಆದ್ರು ಮಾತ್ರ. ನಮ್ಮ ಜನ್ರೇಷನ್ ನಿಮ್ಮ ಜನ್ರೇಷನ್ ಇಷ್ಟು ಇನ್ನೋಸೆನ್ಸ್ ಕಾಣಿಸಲ್ಲ ಅವ್ರ ಮುಖದಲ್ಲಿ. ಇಲ್ವೇ ಇಲ್ಲ. ಯಪ್ಪ, ಈ ತರ ವೈಟ್ ಅಂಡ್ ವೈಟ್ ಹಾಕೊಂಡು ಹಿಂಗೆಲ್ಲ ನಾವು ಮುಂದೆ ಎಲ್ಲ ನಮಗೆ ಸಿಗೋದೇ ಇಲ್ಲ ನೆಕ್ಸ್ಟ್ ಜನರೇಷನ್ ಅಲ್ಲಿ. ಆ ಇನ್ನೋಸೆನ್ಸ್ ಇದೆ ಅಲ್ಲ, ಯಪ್ಪ. ದಿನ 89, ಬೆಳಗ್ಗೆ 9:40. Good morning, Big Boss. All the best. ಮಧ್ಯಾಹ್ನ 1:15. ಎಲ್ಲರಿಗೂ ಪಾಸ್. ಅಕ್ಕ, ಯಾವಕ್ಕ? ಮಾಲ್ವನ ನಾವು ಹೆಂಡತಿ. ಮಾಳು ಪ್ಲೇ. ಮಾಳು ಫಾಸ್. ಮಾಳು ಸ್ಲೋ ಮೋಷನ್. ಇನ್ನು ಸ್ಲೋನಾ? ಮಾಳು ರಿವೈಂಡ್.
ಮಾಳು ಫಾಸ್. ಮಾಳು ಫಾಸ್ಟ್ ಫಾರ್ವರ್ಡ್. ಮಾಳು ಫಾಸ್. ಏನು ಮಟ್ಟೆ ಬಿಟ್ಟಿಲ್ಲ. ನನ್ನಂಗೆ ಮುಚ್ಚಿದ ಕಟ್ಟಿಂಗ ನೋಡು ಭಾರಿ ಇದ್ಲಕ್ಕೋ. ಶ್ರೇಯಪ್ಪ ಶ್ರೇಯ ಪಪ್ಪಿ ಕೊಡ, ನೆಟಕ್ಕೆ ಕೊಡ್ರಲ್ಲ. ನೀ ಕೊಡ ಪಪ್ಪಿ, ನೀ ಕೊಡ್ಲ. ಮಾಳು ಪ್ಲೇ. ಇವು ಬಜರಂಗಿ, ಇವು ಶ್ರೇಯಸ್. ಆರಾಮಿದ್ದೀರಿ ಎಲ್ಲರೂ? ಹೇರ್ ಸ್ಟೈಲ್ ಆಮೇಲೆ ನೀರ್ದಾವ ಹೊಳಿ ಬರೋನು ಬಾ. ಏನು ನೀರ್ದಾವ ಹೊಳಿ ಬರೋನು. ಎಲ್ಲಿ ಪಟಾಕ್ಸಿ ಐತೆ? ಮಸ್ತ್ ಆಡತಾರಲ್ಲ. ಹಿಂಗೆ ಮಾಡ್ಯಾರ ನೋಡು, ಹಿಂಗೆ ಮಾಡ್ಯಾರ ತಲಿ. ನಿನಗೆ ಯಾರು ಮಾಡ್ರು? ಹುಡುಗರು ಹಿಂಗೆ ಎಲ್ಲರೂ ಪ್ಲೇ. ಮಧ್ಯಾಹ್ನ 1:50. ಹಾ ನೋಡತ್ತ ಎಲ್ಲಾರು ಮಸ್ತ್ ಆಡತ್ತೀರಿ. ಅದೇ ಒಂದು ಡೈಲಾಗ್ ಎಲ್ಲಾರ್ದು. ಎಲ್ಲಾರು ಚಂದ ಆಡತ್ತೀರಿ, ಚಂದ ಆಡ್ರಿ. ಬಾಳಕ್ಕ ಮಸ್ತ್. ಬೆಳಗ್ಗೆ ಡ್ಯಾನ್ಸ್ ಫುಲ್ ಎನರ್ಜಿಯಾಗಿ ಮಾಡ್ತಾರೆ. ಯಾವ್ದಾರ ಸಾಂಗ್ ಟಿವಿ ಒಳಗೆ ಹಾಕಿರ್ತು, ಕುಣ್ಕೊಂತೇವೆ. ಒಟ್ಟ ಮನಿ ತುಂಬಾ ಎಲ್ಲ ನಮಗೂ ಇದ್ ಮಾಡ್ದಕ್ಕ ನಮಗೂ ಟಾರ್ಚರ್ ಮಾಡೋದು. ನಮ್ಗ ಈಗ ಹಂಗೆಲ್ಲ ಇಲ್ಲ, ಚಪಾತಿ ಮಾಡೋದೆಲ್ಲ ಕಲ್ಸಿದೀವಿ ಫುಲ್ಲು. ಹೆಂಗ್ ಮಾಡತ್ತೆ ನಮ್ಗೆ ಇಲ್ಲೆಲ್ಲ ಮಾಡೋದು ನೋಡಿ ಪಾಪ ಅನಿಸ್ಬಿಡುತ್ತೆ. ಗೋಲ್ ಚಪಾತಿ ನನಗೆ ಬರಲ್ಲ ತೀಡಕ್, ಅವ್ನು ತೀಡತ್ ಕಲ್ತವನೆ. ಅವ್ನು ಕೇರ್ ಟೇಕರ್. ಅವ್ನು ನಾನು ಹೇಳಿದ್ನಲ್ಲ, ಚಿಕ್ಕ ಮಕ್ಳು ಬರ್ಲಿ ವಯಸ್ಸಾಗಿರೋರು ಬರ್ಲಿ ಎಲ್ರಿಗೂ ಒಂಥರ ಕೇರ್ ಟೇಕರ್ ನಿಮ್ಮ ಮನೇಲಿ. ಅವನ್ನೆಲ್ಲ ನೀಟಾಗಿ ನೋಡ್ಕೊಂಡು ನೀಟಾಗಿ ಉಪಚಾರ ಮಾಡಿ ಕಳಿಸ್ಕೊಡೋದು ಅವ್ರ ಜವಾಬ್ದಾರಿ. ಹಾ ನಾ ಆರಾಮ. ಇದು ಬಿಗ್ ಬಾಸ್. ಮಕ್ಕಳಿರಬೇಕವ ಮನೆಯೊಳಗ, ನಗು ಬೇಕೆಂದರೆ ಮಕ್ಕಳಿರಬೇಕವ ಮನೆಯೊಳಗ. ಆದ್ದರಿಂದ ಬಿಗ್ ಬಾಸ್ ಮನೆಯೊಳಗ ಎಲ್ಲಿ ನೋಡಿದ್ರು ಮಾಳುನ ಕಾಣ್ಲಿಕ್ಕತ್ತಾನಲ್ಲ. ಮಾಳು ನಿಪ್ನಾಳ ಅವರ ಧರ್ಮಪತ್ನಿ ಶ್ರೀಮತಿ ಮೇಘ ಹಾಗೂ ಮರಿ ಮಾಳುಗಳಾದ ಶ್ರೇಯಸ್ ಮತ್ತು ಭಜರಂಗಿ. ಬಿಗ್ ಬಾಸ್ ಮನೆಯಲ್ಲಿ ನಿಮಗೆ ಆತ್ಮೀಯ ಸ್ವಾಗತ. ಇಲ್ಲಿರುವಷ್ಟು ಸಮಯ ಖುಷಿಯಾಗಿರಿ, ಸಂತೋಷದಿದ್ದೀರಿ. ಶುಭವಾಗಲಿ. ಹೋಗಿ ಹೋಗಿ ಹಿಡೀರಿ, ಹೋಗಿ. ಸ್ಕೂಲ್ ಹತ್ರನೇ ಬಿಡಬೇಡಿ ಅವ್ರನ್ನ. ಹಿಂಗೊಂದಿಬ್ರಿದ್ರೆ ಫುಲ್ ಟೈಮ್ ಪಾಸ್ ಆಗಿರ್ಬೇಕು. ಇದೇ ಒಂದು ವರ್ಷ ಇರ್ತನ, ಇವ್ರಿಬ್ರಿದ್ರೆ ಒಂದು ವರ್ಷ ಇರ್ತನ ಇಲ್ಲಿ. ಅಂದ್ರೆ ನಾ ಬೇಡ ಅಂದ್ರೆ ಅವ್ರ ಹೆಸರು ನನಗೆ ಅದ ಟಾಸ್ಕ್ ಇತ್ತ, ಇಲ್ಲಿ 2 ಪಾಯಿಂಟ್ ಸಿಗೋದು. ಹಾಕೋ ಡ್ರೆಸ್ ಇಲ್ಲಿ ಇವ್ರು ಕೊಡಲ್ಲ, ಸುಮ್ಮನೆ ಇರು, ಸುಮ್ಮನೆ ಎಷ್ಟು ಹೇಳುದ ಡ್ರೆಸ್ ಇಲ್ಲ ಹೊಳೆ. ಅದನ್ನೊಂದು ಹಂಗೆ ಇದೊಂದು ಪ್ಯಾಂಟ್ ಹೌದಾ ಹೊಳೆ ಅಂದ್ರೆ. ಮಧ್ಯಾಹ್ನ 2:10. ಮೇಘಕ್ಕ, ಈಗ ಜನರಲ್ ಕ್ವಶನ್ ಬಂದ್ಬಿಡುವ. ನಿಮ್ಗೆ ಯಜಮಾನ್ರು ಬಿಟ್ರೆ ಗಂಡು ಮಕ್ಕಳಲ್ಲಿ ನಿಮ್ಗೆ ಯಾರು ಇಷ್ಟ?
ಎಲ್ಲರೂ ಇಷ್ಟ ಅಂತ. ಯಾರು ಸ್ಪೆಸಿಫಿಕ್ ಆಗಿ ಒಬ್ರು ಹೇಳ್ಬೇಕು. ಅಲ್ಲ ಎಲ್ಲ ಮನೆಯವರು ಹೇಳೋರು. ಎಲ್ಲಾರ ಮನೆಯವರು ಇಲ್ಲಡಿ ಅವನದೇದಾರು ನೀನು ಅವನದೇದ ತನ್ನಾಗ ಯಾರು ಇಷ್ಟ ಇಲ್ಲ ಅಂದ್ರೆ ಇವರು ಇಲ್ಲೇನ ಇಷ್ಟ ಇಷ್ಟರಾ ಒಂದು ಸಾಂಗ್ ಹೇಳಿ ನೋಡೋಣ. ನಾ ಬೇಡಿದೆಲ್ಲ ಕೊಡಿಸಾವ ನನ್ನ ಮ್ಯಾಲ ಜೀವ ಇಟ್ಟಾವ ಪ್ರೀತಿಸಿ ಮದುವೆಯಾದವ ನನ್ನ ಅರಗಿನಿ ಹಂಗ ಇಟ್ಟಾವ ನೀ ನನ್ನ ಮುದ್ದಿನ ಮಾವ ನಿನಗಾಗಿ ಹೋಗಲಿ ಜೀವ ಓ ರೋಜಾ ನಿನ್ನಲ್ಲಿ ಹೊಸ ಹೊಸ ಚೀಜ ನೋಡಿಯಾದೆ ನಾನು ಸೀಜ ನಿಪನಾಳ ಮಾಡು ಮಾವ ಕರುನಾಡಾಗೈತಿ ಒಂದ ರೇಂಜ. ಮಧ್ಯಾಹ್ನ 2:20. ಹಿತ್ತಲಕ್ಕ ಕರಿಬೇಡ ಮಾವ ಬಲ್ಲು ನಾಚಿಕೆ ಆಗತೈತಿ ಒತ್ತಿಕೊಂಡು ನಿಲ್ಲಬೇಡ ಮಾವ ಎದಿಗ ಬರಿ ಆಗತೈತಿ ಗಡ 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 ನಡಗಿಸಿ ಹೊಡಿ ನಿನ್ನ ನಡ ಸಂಗಮರ ಮರ್ರಿ ಸುರಸುಂದ್ರಿ ಡಾರ್ಲಿಂಗ ಸಿರಿ ಸೌಂದರ್ಯ ತಡ್ಕಳ್ಳಿ ನಾಯಾಂಗ ತುಟಿಗೆ ತುಟಿ ಹಚ್ಚಿ ಮಾಡ್ಲೇ ನಾ ವೆಲ್ಡಿಂಗ ತಟಗು ತಡ್ಕೋಬೇಕು ಆಮ್ಯಾಲ ಹಿಡ್ಕೋಬೇಕು ಮೊದಲು ಮಕ್ಕಳಾಗಬೇಕು ಆಮ್ಯಾಲ ಲಗ್ನ ಆಗ್ಬೇಕು ಹಿತ್ತಲಕ್ಕ ಕರಿಬೇಡ ಮಾವ ಬಲ್ಲು ನಾಚಿಕೆ ಆಗತೈತಿ. ಚಪ್ಪಾಳೆ ಹೊಡ್ರಿ ಆಮೇಲೆ ಯಾರು ಫಸ್ಟ್ ಪ್ರಪೋಸ್ ಮಾಡಿದ್ದು ಅಂದ್ರೆ ಅವರ ನೀವೇನಂದ್ರಿ ಆಗ ನಿಮ್ ರಿಯಾಕ್ಷನ್ ಹೆಂಗಿತ್ತು? ಇಲ್ರಿ ನಾವು ಒಪ್ಕೊಳಂಗಿಲ್ಲ ಅಂತ ಹೇಳಿದ್ರೆ ಆಮೇಲೆ ಅವ್ರ ಬಾಳ ಫೀಲ್ ಆಮೇಲೆ ಬಿಡ್ತಾನ ಅವನು ಅಲ್ಲ ಅವ್ರು ಯಾವ ತರ feel ಆದ್ರು ನೀವ್ ಏನ್ ನೋಟಿಸ್ ಮಾಡಿದ್ರಿ? ಕೂದಲ ನೋಡಿತೀನಿ ಸ್ಮೈಲ್ ಒಬ್ರ ಮನ್ಸಿಗೆ ನೋವು ಮಾಡಂಗಿಲ್ಲ ಏನಿಲ್ಲ ಅದೇ ನೋಡಿ ನಂಗೆ ಭಾಳ ಕೇರ್ ಮಾಡ್ತಿದ್ರು ನಂಗೆ ಊಟಕ್ಕಾಗಲಿ ನೀರು ಕೊಡೋದಾಗಲಿ ಭಾಳ ಕೇರ್ ಮಾಡ್ತಿದ್ರು. ಆದ್ಮೇಲೆ ನೀವು ಬೇಡ ಅಂತ ಹೇಳಿದ್ಮೇಲೆ ಮಾತಾಡ್ತಿದ್ರಿ ಅಂದ್ರೆ ಒಂದ್ 2 ಸರ್ತಿ ನಮ್ಮ ಅಜ್ಜಿ ಕಡೆ ಕೊಟ್ಟಿದ್ನಿ ನಾವು ಫೋನ್ ಇವ್ರು ಹಚ್ತಿದ್ರನ ಅನ್ನ ನಮ್ಮ ಅಜ್ಜಿ ಕಡೆ ಕೊಟ್ಟಿದ್ನಿ ಕೊಡಾನ ಹಿಂದಿ ಗಡ್ಸಿ ಲಾಸ್ಟ್ನೇ ಒಂದು ಸೊಪ್ಪನಿ ನಂಗಿಲ್ಲ ನಂಗೆ ಬಿಟ್ರಕ್ಕಾಗಿಲ್ಲ ಅತ್ ಹಿಂಗೆಲ್ಲ ಹೇಳಕತ್ರು. ಅಜ್ಜಿಗೆ ಹೇಳಿದ್ರಾ? ಇಷ್ಟ ಇಲ್ಲ ಅಂದ್ರೂ ಹಿಂಸೆ ಕೊಟ್ಟೇನೋ ಪಾಪ ಹುಡುಗಿಗೆ. ಇಲ್ಲಿ ಇಷ್ಟ ಆಯ್ತನ ಸುಮ್ನೆ ಟಚ್ ಮಾಡಿರೋದು. ಅದಾದ ಎಷ್ಟು ದಿನಕ್ಕೆ ನೀವು ಮತ್ತೆ ಒಪ್ಕೊಂಡಿದ್ದು? ಒಂದ್ 2 ದಿನ 2 ದಿನಕ್ಕೆ 2 ದಿನ 2 ವರ್ಷ ಹೇಳ್ದಂಗೆ ಹೇಳ್ರಿ ಇವಾಗ. ಹಚ್ಚಿದ್ದು ಒಂಥರ ಅಳುದು ಮಾಡಕತ್ರ ಹೋಗ್ಬಿಟ್ಟೆ. ಮಧ್ಯಾಹ್ನ 3:20. ಇರು ಒಂದೇ ದಾಗ ಕೂತ್ಕೊಂಡ್ಬಿಟ್ರಿ ಇರ್ರಲ್ಲೇ ಇಲ್ಲಿ ಬಾಲೆ ಇಷ್ಟ ಐತಿ ನೀರದ ಎದ್ರು ಬಿಟ್ಟ ಇಮ್ಮ ಅಷ್ಟೇ ಗಪ್ ಕುಂದ್ರ ಗಪ್ ಕುಂದ್ರಿ ಗಪ್ ಪಪ್ಪಿ ಗಪ್ ರಕ್ಷಿತ ಮೆಲ್ಲ ಈಗ ಭಯ ಹೊಂಟಾಯ್ತು ಅವ್ರಿಗೆ ಟ್ರೈನ್ಗೆ ಬಾರಿ ಸಂಜೆ 4:20. ಎಲ್ಲರೂ ಪಾಸ್. ಯಾರು? ಸ್ಪಂದನ ಪ್ಲೇ. ಬಿಗ್ ಬಾಸ್ ಮಾ ಸ್ಪಂದನ ಪಾಸ್.
ಓಕೆ ಚೆನ್ನಾಗಿ ಆಟ ಆಡ್ತಾ ಇದೆಯಾ? ಏನಿಲ್ಲ, ಇಲ್ಲಿ ಯಾರಿಲ್ಲ, ನಾವಿಬ್ಬರೇ. ಎಲ್ಲರೂ ಇದ್ರೆ ಮಾತಾಡಿಸ್ತೀನಿ ಮಗನೇ. ಓಕೆ ಇದ್ರಲ್ಲಿ ಬಂದಾಗೆಲ್ಲ ದೃಷ್ಟಿ ತೆಗಿತೀನಿ, ಟಿವಿಲಿ ಬಂದಾಗೆಲ್ಲ ದೃಷ್ಟಿ ತೆಗಿತೀನಿ. ಸ್ಪಂದನ ಪ್ಲೇ. ಅಳ್ಬೇಡ ಆಯ್ತು, ಅಳ್ಬೇಡ ಬಿಡು, ಅಳ್ಸಕ್ ಬಂದಿಲ್ಲ, ಖುಷಿ ಪಟ್ಕೊ ಬಂದಿದ್ದೀವಿ ನಾವು. ನನ್ನ ಬಂಗಾರ ಗಟ್ಟಿ ಅಶ್ವಿನ್ ತುಂಬ ಕಾಲು ಎಟ್ಟೋದಾಗ ತುಂಬ ಹೆಲ್ಪ್ ಮಾಡಿದ್ರಿ, ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್, ನಮಸ್ಕಾರ. ತುಂಬ ಚೆನ್ನಾಗಿ ಆಡ್ತಾ ಇದ್ದೀರಾ. ಕಾವ್ಯ. ಓ ಗಿಲ್ಲಿ ಸರ್, ನಮಸ್ಕಾರ. ರಘು ಸರ್, ರಕ್ಷಿತಾ. ರಕ್ಷಿತಾ ಕಾವ್ಯ ಅವರು ಇವರು ಥ್ಯಾಂಕ್ ಯು. ಯಾಕೆ ಹಿಂಗಾಗ್ತಿದ್ದೀರಾ? ನಮ್ಮ ಪಮ್ಮು ಅಂತ ಇದ್ದಾಳೆ, ಅವಳು ನೋಡ್ಕೊಂಡಿದ್ದೆ. ಥ್ಯಾಂಕ್ ಯು ಸೋ ಮಚ್. ರಾಶಿಕಾ ನಾನು ನೋಡಿ ಮೇಡಮ್ ಚೆನ್ನಾಗಿದೆಯಾ? ಪಾಪ ಮಾಡೋಣ. ಗೊತ್ತು ನಿಧಾನ ಕಾಣ್ ಗೊತ್ತಾಗೋದೇ ಇಲ್ಲ, ಟಿವಿಲಿ ನೋಡ್ದಂಗೆ ಅಲ್ಲಿ ನೋಡಿ ನೋಡಿ ಅಭ್ಯಾಸ ಆಗ್ಬಿಟ್ಟು. ಹೌದಾ? ಸಂಜೆ 4:40. ಸ್ಟ್ರಾಂಗ್ ಇದ್ದಾಳೆ. ಇದು ಬಿಗ್ ಬಾಸ್. ಮಕ್ಕಳೇ ತಮ್ಮ ಪ್ರಪಂಚವೆಂದು ಮಕ್ಕಳಿಗಾಗಿ ಸರ್ವಸ್ವವನ್ನು ಮುಡಿಪಾಗಿಟ್ಟು ಈಗ ಮಗಳ ಪ್ರಪಂಚಕ್ಕೆ ಆಗಮಿಸಿರುವ ಸೋಮಣ್ಣ ಹಾಗೂ ಪದ್ಮ, ನಿಮಗೆ ಬಿಗ್ ಬಾಸ್ ಮನೆಯಲ್ಲಿ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು ಬಿಗ್ ಬಾಸ್. ನಿಮ್ಮ ಹೆಸರು ಸೋಮಣ್ಣ. ನಿಮ್ಮ ಮಗಳೊಂದಿಗೆ ಹಾಗೂ ಮನೆಯ ಇತರ ಸದಸ್ಯರೊಂದಿಗೆ ಕಳೆಯುವಷ್ಟು ಸಮಯ ಸಂತೋಷದಿಂದ ಕೂಡಿರಲಿ. ಶುಭವಾಗಲಿ. ಥ್ಯಾಂಕ್ ಯು ಬಿಗ್ ಬಾಸ್. ಇವ್ರ ಹೆಸರೇ ಸೋಮಣ್ಣ. ಸೋಮಣ್ಣ ಬರ್ತಾರೆ. ಸೋಮಣ್ಣ. ಓಕೆ ಓಕೆ. ಸರ್ ಮಾತ್ರ ಎಲ್ಲ ಅಡಿಗೆ ತುಂಬಾ ಚೆನ್ನಾಗಿ ಮಾಡ್ತೀರಾ ಸರ್. ಚೆನ್ನಾಗಿ ಮಾತಾಡ್ತೀರಾ, ತುಂಬಾ ಕೂಲ್ ಆಗಿದ್ದೀರಾ. ಇಲ್ಲ ನಮ್ಮ ಗೊತ್ತಾಯ್ತಾ? ಈಗ ಗೊತ್ತಾಯ್ತು ಯಾಕೆ ಕೂಲಾಗಿ ಹಾಕವ್ರೆ ಅಂತ. ಇಲ್ಲ ಇಲ್ಲ ಕಳೆಪುಟಿ ಅಂತ ಅನ್ಕಣಮ್ಮ. ಅನ್ಕೊಳ್ಳಿ ಬಿಡಪ್ಪ, ಖುಷಿನೇ. ಸೋಮಣ್ಣ ಅಂತ ಅನ್ಕೋ, ನನ್ಗೇನ್ ಬೇಜಾರು. ಕಳ್ಳಪುಟ್ಟಿ ನಮ್ಮ ಅಜ್ಜಿ ಹೆಸರು. ಏನೋ ಅವ್ರ ಅಪ್ಪ ಬಂದ್ರೆ ಏನೋ ಮಾತಾಡ್ತೀನಿ, ಅದೇ ಹೇಳ್ತೀನಿ, ನಿಧಾನ ಇರೋಣ. ಸಂಜೆ 5:20. ಭಾಳ ಖುಷಿ ಆಗೈತ್ರಿ ನಿಮ್ನೆಲ್ಲರನ್ನ ನೋಡಿ. ಇವ್ರನ್ನ ಎಷ್ಟು ದಿನದಿಂದ ಮಿಸ್ ಮಾಡ್ಕೊಳಕತ್ತೀನಿ, ನೋಡಿ ಭಾಳ ಖುಷಿ ಆಯ್ತು. ಏನ್ ಸರ್ಪ್ರೈಸ್? ಏನ್ ಸರ್ಪ್ರೈಸ್ ಅಂತ ಏನಿಲ್ಲ. ಸರ್ಪ್ರೈಸ್ ಅಂತ ಯಾರು ಮಕ್ಕಳ ಕೊಡ್ತಾರೆ? ಇವ್ರು ನನ್ನ ಪಾಲಿ ಸಿಕ್ಕ ದೇವ್ರ ದೊಡ್ಡ ಗಿಫ್ಟ್ ಕೊಟ್ಟಾನಂತ ತಿಳ್ಕೊಂಡೇನ್ರಿ ನಾ. ಅಂದ್ರೆ ಇಂಥ ಮನುಷ್ಯ ಸಿಗ್ಬೇಕಂದ್ರೆ 100 ಒಬ್ರಿ, ಅದಕ್ಕೆ ನನಗೆ ಸಿಕ್ಕಾರ ಅಂದ್ರೆ ನಾ ಭಾಳ ಪುಣ್ಯ ಹೊಡೆ ಅಂತ ಹೇಳ್ತೀನಿ. ಇಲ್ಲಿ ನಂದು ಅದ, ಯಾಕಂದ್ರೆ ಲವ್ ಮ್ಯಾರೇಜ. ಯಾಕಂದ್ರೆ ನನಗೂ ಲವ್ ಮಾಡಿದ್ದು ಎಷ್ಟೋ ಬ್ರೇಕಪ್ ಆಗಿರ್ತಾವೆ, ಎಷ್ಟೋ ಹೊಡ್ಕೊಂಡೋಗಿರ್ತಾವೆ. ನಂಗೆ ಅಂಥದ್ರೊಳಗೆ ನನಗೆ ಭಾಳ ಸಂಗಾತಿ ಹಾಕಿಸಿಂದ ನನ್ನೆಲ್ಲ ಎಳುದು ಬೀಳುದು ಹಿಡ್ಕೊಂಡು ನನಗೆಲ್ಲ ಕಷ್ಟದಿಂದ ನನ್ನ ಜೊತೆಗೆ ಅದಾಳು. ಮತ್ತು 2 ಮಕ್ಕಳು ನನಗೆ ಮುತ್ತಿನಂತ 2 ಮಕ್ಕಳು ಹೆತ್ತು ಕೊಟ್ಟದಳು. ಅದೊಂದು ಖುಷಿ ಐತೆ ನನಗೆ. ಅದೇ ನನ್ನ ಪ್ರಪಂಚ ಅಂತ ತಿಳ್ಕೊಂಡು. ಗಿಫ್ಟ್ ಯಾರಿಗೆ ಕೊಡ್ತೀರಾ? ತಂದಿದ್ದೀರಾ ಯಾರಿಗೆ? ಯಾಕಂದ್ರೆ ರಕ್ಷಿತಾ ಮತ್ತು ಇವ್ರ ಬಾಂಡಿಂಗ್ ನೋಡ್ರೆ ನಂಗೆ ಭಾಳ ಖುಷಿ ಅನಿಸ್ತೈತಿ. ನಿಮ್ಗೆ ಎಕ್ಸ್ಟ್ರಾರ್ಡಿನರಿ ಅನ್ನ. ಯಾಕಂದ್ರೆ ಒಂದು ತಂಗಿ ಪ್ರೀತಿ ಕೊಟ್ಟಾಳಕಿ, ಸ್ಪಂದನ ಹಾಕನ ಅಷ್ಟೇ ಪಾಪ. ನೋಡಿ ಎಷ್ಟು ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಏನು ಹೇಳಪ್ಪ ನೀನು. ಅವಳು ಚಿಕ್ಕದ್ರಿಂದ ಸಾಫ್ಟಾಗೆ ಬೆಳೆಸಿದ್ರದ್ದು ನಾವು. ಅವಳು LKG ಹೋಗೋವರೆಗೂ ಮಣ್ಣಲ್ಲೇ ಕಾಲಿಟ್ಟಿಲ್ಲ ಅವಳು. ಅಂದರೆ ಮಣ್ಣು ಬಂದ ತಕ್ಷಣ ಮಮ್ಮಿ ಎತ್ಕೋ ಪಾಪ ಎತ್ಕೋ ಅನ್ನೋ ಥರ ಆ ಥರ ಬೆಳೆದಿರೋದು. ಆಮೇಲೆ LKG ಹೋದ್ಮೇಲೆ ಎಲ್ಲ ಮಕ್ಳ ಹತ್ರ ನೋಡಿಕೊಂಡು ಆಟ ಆಡ್ಕೊಂಡು ಆವಾಗ ಓಡಾಡ್ಕೊಂಡು ಇದು ಮಾಡಿರೋದು. ಅವಳದು ಒಂದು ಸರ್ಪ್ರೈಸ್ ಹೇಳ್ತೀನಿ. ಅವಳು ಎಲ್ ಕೆ ಜಿ ಓದ್ತಾ ಇದ್ಲು. ನಾನು ಇಂಡಸ್ಟ್ರಿಯಲ್ ವರ್ಕ್ ಮಾಡಿದವನು, ನಾನು ಫ್ಯಾಕ್ಟ್ರಿನಲ್ಲಿದ್ದೆ. ಇವಳು ನನ್ನ ಮಗನ ಡೆಲಿವರಿಗೆ ಹೋಗ್ಬಿಟ್ಟಿದ್ಲು. ಡೆಲಿವರಿ ಆಗಿತ್ತು, ಅವಳು ಮೊದಲನೇ ಮಗಳಲ್ವಾ. ನಾನು ಅವತ್ತು ನೈಟ್ ಶಿಫ್ಟು ತುಂಬ ಯಾಕೋ ನಿದ್ದೆ ಬಂದ್ಬಿಡ್ತು, ಬೆಳಿಗ್ಗೆಯಿಂದ ಮಲಗಿಬಿಟ್ಟಿದ್ದೀನಿ. ಸೊ ಎದ್ದು ನೋಡ್ತೀನಿ ರಾತ್ರಿ 8 ಗಂಟೆ ಆಗಿದೆ. ಇವಳು ಬಂದಿಲ್ಲ ಮನೆಗೆ. ಇವಳು ಅಲ್ಲೇ ಇವರ
ಸ್ಕೂಲ್ ಹತ್ರನೇ ಕೂತ್ಕೊಂಡ್ಬಿಟ್ಟಿದ್ದಾಳೆ. ಅದು ಕಾನ್ವೆಂಟ್ ಅಲ್ವಾ, ಅಲ್ಲಿ ಸಿಸ್ಟರ್ಸ್ ಅವರು ಇವ್ರು ಇರ್ತಾರಲ್ಲ, ಅವರು ಇವಳು ಒಂದು ಕಡೆ ಕೂತ್ಕೊಂಡು ಅಲ್ದ ಕೂತಿದ್ದಾಳೆ. ಅವಾಗ ಅವರು ಇದು ಸ್ಪಂದನ ಅಲ್ವಾ ಅಂದ್ಬಿಟ್ಟು ಅಲ್ಲಿ ಬೋರ್ಡಿಂಗ್ ಎಲ್ಲ ಇದೆ. ಬೋರ್ಡಿಂಗ್ ಇದ್ದಿದ್ದವರು ಅವ್ರು ಕರ್ಕೊಂಡು ನಿಮ್ಮ ಮನೆಗೆ ಗೊತ್ತಾ ಪಪ್ಪು ನಿಂಗೆ ಅಂತ ಹೇಳ ಕೇಳಿದ್ದಕ್ಕೆ ಹ್ಞೂ ಅಂತ ಅಂದಿದ್ದಕ್ಕೆ ಅದೇ ಒಂದೇ ರೋಡು. ಅವ್ರೇನು ಮಾಡಿದ್ದಾರೆ, ನಮಗೆ ಹೇಳಿಲ್ಲ. ನಾನು ಲಾಕ್ ಮಾಡ್ಕೊಂಡು ಮಲಗಿಬಿಟ್ಟಿದ್ದೀನಿ ಡೋರು. ರಾತ್ರಿ 10 ಗಂಟೆ ಆಗೈತೆ, ಎಲ್ಲ ಲಾಸ್ಟಲ್ಲಿ ಎದ್ದು ನೋಡ್ತೀನಿ, ಮಗಳು ಬಂದಿಲ್ಲ, ಎಲ್ಲಿ ಫುಲ್ ಗಾಬರಿ ಆಗೋಯ್ತು ಎಲ್ಲರಿಗೂ. ಲ್ಯಾಂಡ್ಲೈನು ನಮ್ಮ ಓನರು ಮದ್ವೆ ಕರ್ಕೊಂಡು ಹೋಗಿದ್ದಾರೆ, ಕರ್ಕೊಂಡ್ಬಿಟ್ಟಿದ್ದಾರೆ. ಅವರು 1:30 ರಾತ್ರಿ ಕರ್ಕೊಂಡ್ಬಂದು ಅವ್ರು ಮಲಗಿಸ್ಕೊಂಡ್ಬಿಟ್ಟವ್ರೆ. ಎಲ್ಲರನ್ನೂ ಕೇಳ್ತೀವಿ ಬಂದಿಲ್ಲ ಅಂತ ನನ್ಗೆ ಅಳು ಸ್ಟಾರ್ಟ್ ಆಗೋಯ್ತು. ಇಡೀ ರಿಲೇಷನ್ಗೆಲ್ಲ ಫೋನ್ ಮಾಡಿದ್ದೀನಿ. ಗಾಬರಿ ಆಗ್ಬಿಟ್ಟು ಆವಾಗ ನಮ್ಮ ಓನರು ಅವಳ ಮನೇಲಿ ಮಲಗಿಸ್ಕೊಂಡಿದ್ರು. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನನ್ನ ಮಗಳಿಗೆ ಕಾಲು ಹೇಟಾಗ್ದಾಗ ತುಂಬಾ ನೋಡ್ಕೊಂಡ್ರಿ, ನೋಡಿದ ತಕ್ಷಣ ಅಳು ಬಂದ್ಬಿಡ್ತು. ಅಳ್ಬೇಡ, ತುಂಬ ಚೆನ್ನಾಗಿಲ್ಲ. ಯಾರೇ ಕಿತ್ತಾಡಿ ಮೇಡಮ್, ನೀವು 10 ನಿಮಿಷಕ್ಕೆ ಚೇಂಜ್ ಆಯ್ತಿರಲ್ಲ, ಅದಕ್ಕಿಂತ ಖುಷಿ ನಮಗೆ. ನಾವಂತೂ ಮನೆಯಲ್ಲಿ ನಾವು ಏನು ಇಷ್ಟೊಂದು ಕಿತ್ತಾಡ್ತಾರೆ. ನಾವು ಎಲ್ಲ ಥರದಲ್ಲೂ ಹೇಳ್ತೀವಿ. ಕಾವಿಂಗೋಸ್ಕರ ಗಿಫ್ಟ್ ತಂದಿದ್ದೀನಿ. ಯಾಕೆ ಅಂದ್ರೆ ಅವಳಿಗೆ ಒಳ್ಳೆ ಹುಡುಗ ಸಿಕ್ಕಿ ಒಳ್ಳೆ ಜೀವನ ಕಟ್ಕೊಳ್ಳಿ, ನಿಮ್ಮ ಕೆರಿಯರ್ನು ಚೆನ್ನಾಗಾಗ್ಲಿ, ನಿಮ್ಮ ಜೀವನನು ಚೆನ್ನಾಗಾಗ್ಲಿ. ಮಮ್ಮಿ ಏನ್ ಹೇಳ್ತಿದ್ರು ಕೇಳಿಸ್ಲಿ. ಸೀರೆ ತಂದಿದ್ದೆ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಬೇಗ ಹುಡುಗಿ ಸಿಕ್ಕಿ ಮದುವೆ ಆಗಲಿ. ಏನಪ್ಪ ನೋಡಿಯಪ್ಪ ನೋಡಿ, ಸಂಜೆ 5:55. ಬಿಗ್ ಬಾಸ್ನ ಅಶ್ವಿನಿ ಮೇಡಮ್ನ ಆಯ್ಕೆ ಮಾಡ್ತೀನಿ ರೀ. ಯಾಕಂದ್ರೆ ಅವ್ರು ಯಾರ ಜೊತೆ ಜಗಳಾಡಿದ್ರು ನೆಕ್ಸ್ಟ್ ಡೇ ಹೋಗಿ ಅವ್ರು ಮಾತಾಡ್ಸ್ತಾರೆ, ಎಷ್ಟು ಪ್ರೀತಿಯಿಂದ ಮಾತಾಡ್ಸ್ತಾರೆ. ಸಿಟ್ಟು ಅವ್ರ ಮನುಷ್ಯನಾಗ ಇರಂಗಿಲ್ಲ, ಅವ್ರ ಮೇಲೆ ದ್ವೇಷ ಮಾಡೋದು ಬೇಕು ಅನ್ನೋದು ಇರಂಗಿಲ್ಲ. ನಾನು ಫಸ್ಟ್ ಟೈಮ್ ನೋಡಿದಾಗ ಇವ್ರೇನು ಮೇಡಮ್ ಇಷ್ಟು ಹಿಂಗೆಲ್ಲ ಜಗಳ ಮಾಡ್ತಾರೋ ಹಿಂಗೆಲ್ಲ ಅದಾರೋ ನಾ ಫಸ್ಟ್ ಅಂದ್ಕೊಂಡಿದ್ದೀನಿ ರೀ. ಅದ್ರ ಕರೆ ಅಲ್ಲಿ ನೋಡಿದಂಥ ಮೇಡಮ್ ಇಲ್ಲಿಲ್ಲ ರೀ. ಹಂಗೆ ಅನಿಸಿ ನಾ ಕ್ಯಾಪ್ಟನ್ ಇದಕ್ಕೆ ಮೇಡಮ್ನ ಆಯ್ಕೆ ಮಾಡ್ತೀನಿ ರೀ. ನಾವು ಗಿಲ್ಲಿಗೆ ಹಾಕ್ತಿದ್ದೀವಿ. ಅಶ್ವಿನಿ ಮೇಡಮ್ಮೂ ಇಷ್ಟನೇ, ಬಟ್ ಗಿಲ್ಲಿ ಎಲ್ಲಾರ್ಗು ಕ್ಯಾಪ್ಟನ್ ಆಗಿ ಹೋಗೋರ್ಗೆಲ್ಲರಿಗೂ ಒಂದು ವೆಲ್ಕಮ್ ಮಾಡಿ ವೈಸ್ ಕ್ಯಾಪ್ಟನ್ ರೀತಿ ಹೋಗ್ತಾನೆ. ಮತ್ತೆ ನನ್ನ ಮಗಳ ಜೊತೆನೂ ತುಂಬ ಚೆನ್ನಾಗಿದ್ದಾನೆ. ಆದರೆ ನನ್ನ ಮಗಳು ಕ್ಯಾಪ್ಟನ್ನ ಆಲ್ ದ ಬೆಸ್ಟ್ ಅಂತ ಇಲ್ಲ ಕ್ಯಾಪ್ಟನ್ ಆಯ್ತವನಿ ಕಾವು. ಸಂಜೆ 6 ಗಂಟೆ. ಎಲ್ಲ ಕನ್ನಡದ ಜನತೆಗೆ ನಮಸ್ಕಾರ. ಯಾಕಂದ್ರೆ ಇದುವರೆಗೂ ಅವರು ಅನ್ಕೊಂಡಿರಲ್ಲ ಅನ್ನೋ ಥರ ನಾವು ಅನ್ಕೊಂಡಿದ್ದು ಬಿಡ್ರಿ. ಆದರೆ ಇಲ್ಲಿವರೆಗೂ ತೊಗೊಂಡು ಬಂದೇರಿ. ಇನ್ನೊಂದು ಸ್ವಲ್ಪ ದಿನ ಐತಿ. ಈಗ ಎಷ್ಟು ಮಾಡಿರಲ್ಲ ಇದಕ್ಕಿಂತ ಇನ್ನೂ ಹೆಚ್ಚು ಹೋಟ್ ಮಾಡಿ ಅವ್ರನ್ನ ಇನ್ನೊಂದು ಸ್ವಲ್ಪ ದಿನ ಐತ್ರಿ. ನೀವು ಹೋಟ್ ಮಾಡಿ ಗೆಲ್ಸ್ರಿ ಅಂತ ಕೇಳ್ಕೊಂಡು ನಮಸ್ಕಾರ. ಎಲ್ಲ ಕರ್ನಾಟಕ ಜನತೆಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಮಕ್ಕಳಿಗೆ ಇಲ್ಲಿ ಓಟ್ ಹಾಕಿ ಇಲ್ಲಿ ತನಕ ಇಟ್ಕೊಂಡಿದ್ದೀರಾ ಬಿಗ್ ಬಾಸಲ್ಲಿ ಇರಾಗ ಮಾಡಿದ್ದೀರಾ. ನೆಕ್ಸ್ಟು ಕೂಡ ಅವ್ರಿಗೆ ಇಲ್ಲೇ ಉಳ್ಕೊಳ್ಳೋ ಹಾಗೆ ಸ್ಪಂದನಾಗೆ ವೋಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಎಲ್ಲ ಕನ್ನಡ ಜನತೆಗೂ ನನ್ನ ನಮಸ್ಕಾರ ತಿಳಿಸ್ತೀನಿ. ಯಾಕೆ ಅಳ್ತಾ ಇದೆಯಾ? ಇದು ಬಿಗ್ ಬಾಸ್. ಅಳಬಾರ್ದು. ಮನೆಯಲ್ಲಿನ ಸ್ಪರ್ಧೆ, ಪೈಪೋಟಿ, ಈ ಎಲ್ಲದಕ್ಕೂ ಒಂದು ಆಹ್ಲಾದಕರ ವಿರಾಮವಾಗಿ ನಿಮ್ಮ ಆಗಮನ ಮನೆಯ ಸದಸ್ಯರಿಗೆ ಹಾಗೂ ಬಿಗ್ ಬಾಸ್ಗೆ ಮುದ ನೀಡಿದೆ ಮೇಘ, ಸೋಮಣ್ಣ ಹಾಗೂ ಪದ್ಮ. ನಿಮ್ಮ ಮೂವರಿಗೂ ಅಭಿನಂದನೆಗಳು.
ಇನ್ನು ನೀವು ಈ ಮನೆಗೆ ವಿದಾಯ ಹೇಳುವ ಸಮಯ. ಅಯ್ಯೋ ಇಷ್ಟು ಬೇಗ ಕಳಿಸ್ತವ್ರೆ. ಸಂಜೆ 6:05. ಸಖತ್ ಖುಷಿ ಆಯ್ತು ಸೋಮಣ್ಣ ನಿಮ್ಮನ್ನ ನೋಡಿ. ನೀನು ಕ್ಯಾಪ್ಟನ್ ಆಗ್ಬಿಟ್ರಲ್ಲ. ಏನೋ ನಿಮ್ಮ ಆಶೀರ್ವಾದ, ನೀವು ತೋರಿಸಿರೋ ದಾರಿ, ಪ್ರಜಾ ಸೇವೆ, ಜನರ ಸೇವೆ, ಜನಾರ್ದನ ಸೇವೆ. ಇವನು ಒಂದ್ಸರ್ತಿ ಥ್ಯಾಂಕ್ ಯು ಬಿಗ್ ಬಾಸ್. ಥ್ಯಾಂಕ್ ಯು ಬಿಗ್ ಬಾಸ್. ಥ್ಯಾಂಕ್ ಯು ಬಿಗ್ ಬಾಸ್. ಟೊಪ್ಪಿ ಹಾಕೋತಿ ಬೇಡ. ಇದು 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 ಹಾಂ ಇದು ಶ್ರೇಯಸ್ ಅಲ್ಲಿ ಅಲ್ಲಿ ಐಸ್ ಕ್ರೀಮ್ ಮುಗಿಯತ್ತಾರ ನೋಡಲ್ಲಿ ಮ್ಯಾಗಿನ ಥರ ಅಲ್ಲಿ ಅದು ಬೇಕು ಬರೋದು ಐಸ್ ಕ್ರೀಮ್, ಅದು ಬೇಕು ಬರೋದು ಐಸ್ ಕ್ರೀಮ್. ಅಲ್ಲಿ ನೋಡು, ಅಲ್ಲಿ ನೋಡು, ಅಲ್ಲಿ ನೋಡು, ಅಲ್ಲಿ ಅಲ್ಲಿ ನೋಡು, ಕಾಣ್ತು? ಅಲ್ಲಿ 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 ನೋಡು, ಅಲ್ಲಿ ಶ್ರೇಯಪ್ಪ ಅಲ್ಲಿ ನೋಡು. ಬಂಗಾರು ನಾವು ಅಳಿಸ್ಬಾರ್ದು ಅಂತಲೇ ನಾನು ಅಷ್ಟು ತಡ್ಕೊಂಡಿದ್ದೀನಿ ಗೊತ್ತಾ, ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ಇಬ್ಬರು ಅಳಬಾರ್ದು, ಇಬ್ಬರು ಚೆನ್ನಾಗಿ ಹಚ್ಚಿದ್ದೀರ. ಇಬ್ಬರು ಒಂದು ಅಕ್ಕ ತಂಗಿರ್ ಬಾಂಡಿಂಗ್ ಚೆನ್ನಾಗಿದೆ. ನಾವು ಪಮ್ಮು ಥರ ಅಂತ ಹೇಳ್ಕೊತಾ ಇರ್ತೀವಿ ನಿನ್ನ. ಪಮ್ಮುನು ಇವಳು ನೀನು ಇವಳು ಹೇಳ್ದಂಗೆ ಏನು ಕೇಳ್ತಿಲ್ಲ, ಒಂದು ಕವಗೂ ತಂದ್ಕೊಡು ಅಂತ. ಇವಳು ಪಮ್ಮು ಕೇಳೋದು ಅದೇ ಅನ್ಕೋತಾ ಇರ್ತೀವಿ ನಮ್ಮ ಮನೇಲಿ. ಓಕೆ ರಕ್ಷಿತಾ, ಮೈಸೂರಿಗೆ ಬಂದಾಗ ಬಾ. ಹೌದು. ನೀನು ಎಲ್ಲಿ ಕರ್ಕೊಂಬರ್ತೀಯ, ನೀನೇ ಬರಲ್ಲ. ಪರವಾಗಿಲ್ಲ, ಅವರು ಬರ್ತಾರೆ ಇವತ್ತೇ ವಾರ ಚೆನ್ನಾಗಿದ್ದು ಎಲ್ಲರ ಹತ್ರ ಒಳ್ಳೆ ಹೆಸರು. ಈ ಒಳ್ಳೆ ಚಿಕ್ಕ ಬೆಲೆ ಇರುತ್ತೆ, ಉಳಿಸ್ಕೋಬೇಕು. ಇಲ್ಲಿ ಬನ್ನಿ ಅಂಕಲ್. ಏ ಶ್ರೇಯಪ್ಪ ಅಲ್ಲಿ ನೋಡಲಿ, ಅಲ್ಲಿ ನೋಡು, ಕ್ಯಾಮ್ರಾ ನೋಡಲಿ, ಅಲ್ಲಿ ನೋಡಲಿ, ಅಲ್ಲಿ ಐಸ್ ಕ್ರೀಮ್ ಯಾವ್ದು ಬೇಕು ನೋಡಿ, ಯಾವ್ದು ಬೇಕು ನೋಡಲಿ, ಯಾವ್ದು ಬೇಕು ನೋಡು, ಯಾವ್ದು ಬೇಕು ನೋಡು, ಅದಿರಲ್ಲ ನೋಡು, ಅದಿರಲ್ಲ ನೋಡು. ಅಯ್ಯಯ್ಯೋ ಇನ್ಕಸ್ತಕ್ಕ ಆಡ್ರಿ ನಿದ್ದೆ ಮಾಡಕತ್ರ ಹೋಗೋರು. ಥ್ಯಾಂಕ್ ಯು ಬಿಗ್ ಬಾಸ್. ಇವಳು ಅಳಿಸ್ತಾವಳೆ, ಇವಳಿಗೆ ಸಮಾಧಾನ ಮಾಡು. ಯಾಕೆ ಸಾಫ್ಟ್ ಟ್ರೈನಿಂಗ್ ಮಾಡು. ಬಾಯ್ ಬಂಗಾರ ಚೆನ್ನಾಗಿ ಇಟ್ರು. ಜೋಪಾನ ಓಕೆ ಎಲ್ಲರೂ ಗೆದ್ದು ಬನ್ನಿ, ಒಳ್ಳೇದು. ಥ್ಯಾಂಕ್ ಯು ಬಿಗ್ ಬಾಸ್, ಥ್ಯಾಂಕ್ ಯು ಸೋ ಮಚ್. ಏನು ಏನಾಯ್ತು? ಏನು ಬಂದ್ರಲ್ಲ, ಇನ್ನೇನು? ಥ್ಯಾಂಕ್ ಯು ಬಿಗ್ ಬಾಸ್. ಅಯ್ಯೋ ಫ್ಯಾಮಿಲಿ ವೀಕು ಮುಗೀತು, ಎಲ್ಲ ಮುಗೀತು.